ईश्वरः परमः कृष्ण सच्चिदानन्दविग्रह अनादिरादिर्गोविन्द ಸರ್ವಕಾರಣಕಾರಣಂ. ಎಲ್ಲಾ ಕಾರಣಗಳಿಗೂ ಮೂಲ ಕಾರಣಕರ್ತನಾದಂತಹ ಭಗವಂತನಿಗೆ ನಮನಗಳನ್ನ ಅರ್ಪಿಸುತ್ತಾ, ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ದೈವಿ ಚೈತನ್ಯಕ್ಕೆ ವಂದಿಸುತ್ತಾ, ಸೋದರ ಸೋದರಿಯರೇ, ಆತ್ಮೀಯರೇ, ಇಂದಿನ ಈ ಒಂದು ಆನ್ಲೈನ್ ಉಪನ್ಯಾಸವನ್ನ ನೀಡಲು ನನಗೆ ಅವಕಾಶವನ್ನು ಒದಗಿಸಿಕೊಟ್ಟು ಈ ಕಾರ್ಯಕ್ರಮವನ್ನ ಆಯೋಜಿಸಿದಂತಹ ಕರ್ನಾಟಕ ಥಿಯೋಸಾಫಿಕಲ್ ಫೆಡರೇಷನ್ನ ಎಲ್ಲ ಪದಾಧಿಕಾರಿಗಳಿಗೆ ನಾನು ನನ್ನ ನಮನಗಳನ್ನ ಅರ್ಪಿಸುತ್ತೇನೆ, ಕೃತಜ್ಞತೆಗಳನ್ನ ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮವನ್ನ ಬಹಳ ಚೊಕ್ಕಟವಾಗಿ ನಡೆಸಿಕೊಂಡು ಬರ್ತಾ ಇರುವಂತಹ ನಮ್ಮ ಹಿರಿಯ ಸೋದರ ಮಹದೇವಪ್ಪನವರಿಗೂ, ಸೋದರ ಲಕ್ಷ್ಮೀಶರವರಿಗೂ ಮತ್ತು ನನ್ನನ್ನು ನಿಮಗೆ ಪರಿಚಯಿಸಿಕೊಟ್ಟಂತಹ ಸೋದರ ರಾಮಚಂದ್ರರವರಿಗೂ ನಾನು ನನ್ನ ನಮನಗಳನ್ನ ಕೃತಜ್ಞತೆಗಳನ್ನ ಅರ್ಪಿಸಿ ಶ್ರೋತೃ ವರ್ಗಕ್ಕೆ ನನ್ನ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ತಿಳಿಸಿ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ಜಿಡ್ಡು ಕೃಷ್ಣಮೂರ್ತಿಯವರು ಕೊನೆಯ ಬಾರಿ ಭಾರತಕ್ಕೆ ಭೇಟಿ ನೀಡಿದಾಗ ಕೊಟ್ಟಂತಹ ಕೆಲವು ಅಂತಿಮ ಉಪನ್ಯಾಸಗಳ ಸಾರಾಂಶವನ್ನು ತಿಳಿದುಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ಹಲವಾರು ತಿಂಗಳುಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಹಲವು ಉಪನ್ಯಾಸಗಳನ್ನ ನಾನು ಈಗಾಗಲೇ ನೀಡಿದ್ದೀನಿ. ಈಗ ಮುಂದುವರಿದ ಸರಣಿ ಉಪನ್ಯಾಸ ಇದು. ನಾನು ಹಿಂದಿನ ಒಂದು ಉಪನ್ಯಾಸದಲ್ಲಿ ಜಿಡ್ಡು ಕೃಷ್ಣಮೂರ್ತಿಯವರು 1985ರಲ್ಲಿ ಭಾರತಕ್ಕೆ ಕೊನೆಯ ಬಾರಿ ಉಪನ್ಯಾಸ ನೀಡಿದಾಗ, ಕೊನೆಯ ಬಾರಿ ಭೇಟಿ ನೀಡಿದಾಗ ಒಂದು ಉಪನ್ಯಾಸವನ್ನ ನೀಡಿತ್ತು. ಅವರು ರಾಜಘಾಟ್ನಲ್ಲಿ ಉಳಿದಿದ್ರು. ರಾಜಘಾಟ್ನಲ್ಲಿದ್ದ ಆ ಒಂದು ಸಂದರ್ಭದಲ್ಲಿ 18 ನವೆಂಬರ್ ಸಾರ್ವಜನಿಕ ಉಪನ್ಯಾಸವನ್ನ ನೀಡಿದ್ರು. ಆ ಸಾರ್ವಜನಿಕ ಉಪನ್ಯಾಸದ ಸಾರಾಂಶವನ್ನ, ತಿರುಳನ್ನ, ಅನುವಾದವನ್ನ ನಾನು ನಿಮ್ಮಲ್ಲಿ ಹಂಚಿಕೊಳ್ತಾ ಇದ್ದೆ. ಆ ಉಪನ್ಯಾಸದ ಅಂತ್ಯದಲ್ಲಿ 18 ನವೆಂಬರ್ 1985 ಆ ಉಪನ್ಯಾಸದ ಅಂತ್ಯದಲ್ಲಿ ಅವರು ಏನ್ ಹೇಳ್ತಾರೆ ಅಂದ್ರೆ, ನೀವು ನಿಮ್ಮನ್ನು ಪರಿವರ್ತಿಸಿಕೊಳ್ಳದಿದ್ದರೆ ಈ ಪ್ರಪಂಚ ಬದಲಾಗುವುದಿಲ್ಲ. Unless you people change yourselves, this world cannot change. ಪ್ರತಿ ಮನುಷ್ಯ ತನ್ನನ್ನು ತಾನು ಬದಲಾಯಿಸಿಕೊಳ್ಳದೆ ಪ್ರಪಂಚ ಬದಲಾಗಲು ಸಾಧ್ಯವಿಲ್ಲ. ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೇವೆ, ಪ್ರಪಂಚ ಬಹಳ ಕೆಟ್ಟ ಹೋಯ್ತು, ಪ್ರಪಂಚದಲ್ಲಿ ನೈತಿಕ ಅಧಃಪತನವನ್ನ ನಾವು ನೋಡ್ತಾ ಇದ್ದೇವೆ, ಸಾಮಾಜಿಕ ಗೊಂದಲಗಳಿವೆ, ದಾರಿದ್ರ್ಯವಿದೆ, ಅನಾರೋಗ್ಯವಿದೆ, ಯುದ್ಧಗಳು ನಡೀತಾ ಇದೆ, ಪರಸ್ಪರ ಜನಾಂಗಗಳ ಮಧ್ಯೆ ಘರ್ಷಣೆ ಇದೆ, ತಿಕ್ಕಾಟವಿದೆ, ವೈಷಮ್ಯವಿದೆ, ದ್ವೇಷವಿದೆ, ಶಸ್ತ್ರಾಸ್ತ್ರಗಳು ವಿಪರೀತ ಹೆಚ್ಚಾಗ್ತಾ ಇದೆ. ಹೀಗೆಲ್ಲ ನಾವು ಮಾತನಾಡ್ಕೋತಾ ಇರ್ತೀವಿ. ಹೌದು, ಪ್ರಪಂಚ ಒಂದು ವಿಷಮ ಪರಿಸ್ಥಿತಿಯನ್ನ ತಲುಪಿದೆ. ಈಗ ನಾವು ಒಂದು ಸಂದಿಗ್ಧ ಕಾಲವನ್ನ ಹಾದು ಹೋಗ್ತಾ ಇದ್ದೇವೆ.
ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇಂತಹ ವೈಷಮ್ಯ, ದ್ವೇಷ, ಹಗೆತನಗಳಿಂದ ಕೂಡಿದಂತಹ ಪ್ರಪಂಚದಲ್ಲಿ ಏನಾದರೂ ಬದಲಾವಣೆ ಆಗಬೇಕಂದ್ರೆ ಪ್ರತಿಯೊಬ್ಬ ಮನುಷ್ಯನು ಬದಲಾಗಬೇಕು ಅಂತ ಹೇಳ್ತಾರೆ ಜಿಡ್ಡು ಕೃಷ್ಣಮೂರ್ತಿಗಳು. ಪ್ರತಿಯೊಬ್ಬರು ಬದಲಾಗದೆ ಪ್ರಪಂಚ ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳ್ತಾರೆ, ಏಕೆಂದರೆ ಈ ಪ್ರಪಂಚದಲ್ಲಿ ನೀವು ಎಲ್ಲೇ ಹೋದರೂ ಪ್ರತಿ ಮನುಷ್ಯ ನೀವು ಯಾವ ಸಮಸ್ಯೆಗಳ ಮೂಲಕ ಹಾದು ಹೋಗುತ್ತಿದ್ದೀರೋ ಅದೇ ಸಮಸ್ಯೆಗಳನ್ನು, ವಿದ್ಯಮಾನಗಳನ್ನು ಹಾದು ಹೋಗುತ್ತಿದ್ದಾನೆ. ಯಾಕೆ ಪ್ರತಿಯೊಬ್ರು ಬದಲಾಗ್ಬೇಕಂದ್ರೆ ಅವ್ರು ಹೇಳ್ತಾರೆ, ಅಪ್ಪ ನೀವೊಬ್ರೇ ಅಲ್ಲ, ನೀವು ಎಲ್ಲೇ ಹೋಗಿ ಬೇಕಾದ್ರೆ ಜನರನ್ನ ನೋಡಿ ಗೊತ್ತಾಗತ್ ನಿಮ್ಗೆ, ನೀವು ಯಾವ ಸಮಸ್ಯೆಗಳ ಮೂಲಕ ಹಾದು ಹೋಗ್ತಿದ್ದೀರೋ ಈ ಪ್ರಪಂಚದಲ್ಲಿ ಎಲ್ಲ ಜನರು ಅದೇ ಸಮಸ್ಯೆಗಳು, ಅದೇ ಸಂದರ್ಭಗಳು, ಅದೇ ಸಮಸ್ಯೆಗಳ ಮಧ್ಯೆ ಹಾದು ಹೋಗ್ತಿದ್ದಾರೆ. ಯಾವ್ದ ಸಮಸ್ಯೆಗಳು, ಯಾವ್ದ ಸಂದರ್ಭಗಳು ಅಂದ್ರೆ ಅನಿಶ್ಚಿತತೆ, ಅನ್ಸರ್ಟನ್ಟಿ, ಅಸಂತೋಷ ಅಂದ್ರೆ ದುಃಖ, ಸಾರೋನೆಸ್, ಭಯ, ಫಿಯರ್, ಅಭದ್ರತೆ, ಇನ್ಸೆಕ್ಯೂರಿಟಿ, ಆಶೆ, ಡಿಸೈರ್ಸ್, ನಿಯಂತ್ರಿಸಲು ಪ್ರಯತ್ನ, ಆಲ್ವೇಸ್ ವಿ ಅಟೆಂಪ್ಟ್ ಟು ಕಂಟ್ರೋಲ್, ಪ್ರತಿಯೊಂದನ್ನು ನಾವು ನಿಯಂತ್ರಿಸಬೇಕು ಅಂತ ಬಯಸ್ತೀವಿ. ನನ್ನ ಗುರು ನಿನ್ನ ಗುರುವಿಗಿಂತ ಉನ್ನತ, ಇದೊಂದು ಹೋರಾಟ, ಹೊಡೆದಾಟ, ಬಡದಾಟ. ನನ್ ಗುರುನೇ ದೊಡ್ಡವನು ನಿನ್ನ ಗುರುಗಿಂತ, ನನ್ನ ಸಂಘ ನನ್ನ ಸಂಸ್ಥೆನೇ ದೊಡ್ಡದು ನಿನ್ನ ಸಂಘ ಸಂಸ್ಥೆಗಿಂತ, ನನ್ನ ಮತವೇ ದೊಡ್ಡದು ನಿನ್ನ ಮತಕ್ಕಿಂತ. ಅಂದ್ರೆ ಈ ಭಿನ್ನಾಭಿಪ್ರಾಯಗಳು, ಈ ವೈಪರೀತ್ಯಗಳು, ಈ ವಿಭಜನೆಗಳು, ಈ ಘರ್ಷಣೆಗಳು ಪ್ರಪಂಚದ ಎಲ್ಲ ಜನಾಂಗಗಳಲ್ಲೂ ಕಂಡು ಬರ್ತಾ ಇದೆ. ಹಾಗಾಗಿ ನಾವು ಬದಲಾಗದೆ ಪ್ರಪಂಚ ಬದಲಾಗಲ್ಲ. ಎಲ್ಲ ಜನರ ಸಮಸ್ಯೆಗಳು ಹೆಚ್ಚು ಕಡಿಮೆ ಒಂದೇ. ಅದಕ್ಕೆ ಅವ್ರು ಹೇಳ್ತಾರೆ, ಉಪನ್ಯಾಸಕ ಆಶಾವಾದಿಯೂ ಅಲ್ಲ, ನಿರಾಶಾವಾದಿಯೂ ಅಲ್ಲ. ಉಪನ್ಯಾಸಕ ಅಂದ್ರೆ ಯಾರು? ಜಿಡ್ಡು ಕೃಷ್ಣಮೂರ್ತಿಗಳು. ಅವರೊಬ್ಬ ಮಹಾನ್ ಚಿಂತಕರು, 20ನೇ ಶತಮಾನ ಕಂಡಂತಹ ಅತ್ಯಂತ ಉನ್ನತ ಮಟ್ಟದ ದಾರ್ಶನಿಕರು ಅವರು. ಅವ್ರು ಹೇಳ್ತಾ ಇದ್ದಾರೆ, ಅವರನ್ನ ಅವರು ಸಂಬೋಧಿಸಿಕೊಳ್ತಾ ಇದ್ದದ್ದು ಉಪನ್ಯಾಸಕ ಅಂತ. ಅವರೇ ಉಪನ್ಯಾಸ ನೀಡ್ತಾ ಇದ್ದಿದ್ದಲ್ವಾ, ಅದಕ್ಕೆ ಉಪನ್ಯಾಸಕ ಆಶಾವಾದಿಯೂ ಅಲ್ಲ, ನಿರಾಶಾವಾದಿಯೂ ಅಲ್ಲ. ಐ ಆಮ್ ನೀದರ್ ಆಪ್ಟಿಮಿಸ್ಟಿಕ್ ನಾರ್ ಪೆಸಿಮಿಸ್ಟಿಕ್. ಅಂದ್ರೆ ನನಗೆ ಆಶೆಯೂ ಇಲ್ಲ, ನಿರಾಶೆಯನ್ನು ಹೊಂದಿಲ್ಲ. ಅಂದ್ರೆ ಅವರು ಒಂದು ತಟಸ್ಥ ಮನೋಭಾವದಿಂದ ಮಾತನಾಡ್ತಾ ಇದ್ದಾರೆ. ನಾವು ನಿಮಗೆ ವಾಸ್ತವವನ್ನ ಪರಿಚಯ ಮಾಡಿಕೊಡುತ್ತಿದ್ದೇವೆ. ದಯವಿಟ್ಟು ತಿಳ್ಕೊಳ್ಳಿ, ಈ ಉಪನ್ಯಾಸಕ ಯಾವಾಗ್ಲೂ ಜನರ ನಡುವೆ ಇರುವಂತಹ ವಿಭಜನೆಗಳನ್ನ, ಘರ್ಷಣೆಗಳನ್ನ, ಸಮಸ್ಯೆಗಳನ್ನ, ಹಿಂಸೆಯನ್ನ, ಕ್ರೌರ್ಯವನ್ನ, ಯುದ್ಧಗಳನ್ನ, ಇದನ್ನೇ ಮಾತನಾಡ್ತಾರೆ. ಇವರು ನಿರಾಶಾವಾದಿ ಅಂತ ತಿಳ್ಕೊಬೇಡಿ. ನಾನ್ ನಿರಾಶಾವಾದಿಯೂ ಅಲ್ಲ, ಈ ಸಮಸ್ಯೆಗಳೆಲ್ಲ ತಕ್ಷಣ ಪರಿಹಾರ ಆಗ್ಬಿಡುತ್ತೆ ಅನ್ನುವಂತ ಆಶಾವಾದಿಯೂ ಅಲ್ಲ. ನಾನು ತಟಸ್ಥ ನಿಲುವನ್ನ ಹೊಂದಿದ್ದೇನೆ. ಐ ಆಮ್ ನ್ಯೂಟ್ರಲ್. ಫ್ರಮ್ ಎ ನ್ಯೂಟ್ರಲ್ ಸ್ಟ್ಯಾಂಡ್ ಪಾಯಿಂಟ್ ಐ ಆಮ್ ಸೇಯಿಂಗ್ ವಾಟ್ ಐ ಆಮ್ ಸಪೋಸ್ ಟು ಸೇ. ನಾವು ಒಟ್ಟಾಗಿ ಕುಳಿತು ನಿಮ್ಮ ಜೀವನದ ಬಗ್ಗೆ ಚಿಂತನೆಯನ್ನು, ಪರಿಶೋಧನೆಯನ್ನು ನಡೆಸಿದ್ದೀವಿ. ಇಷ್ಟೊತ್ತು ಕುಳಿತುಕೊಂಡು ನಾವೆಲ್ಲರೂ ಒಟ್ಟಾಗಿ ನಮ್ಮೆಲ್ಲರ ಜೀವನಗಳನ್ನ ಕುರಿತು
ಪರಿಶೋಧನೆಯನ್ನ ಮಾಡಿದ್ದೇವೆ. ನಿಮ್ಮ ಜೀವನಕ್ಕೂ ವಿಶ್ವದಲ್ಲಿನ ಉಳಿದವರ ಜೀವನಕ್ಕೂ ಅಷ್ಟೇನೂ ವ್ಯತ್ಯಾಸಗಳಿರಲಿಕ್ಕಿಲ್ಲ. ತಿಳ್ಕೊಬೇಡಿ ನನ್ನ ಜೀವನನೇ ಬೇರೆ, ವಿಶ್ವದಲ್ಲಿರೋ ಇತರರ ಜೀವನಗಳೇ ಬೇರೆ, ಅವ್ರಿಗಿರೋ ಸಮಸ್ಯೆಗಳೇ ಬೇರೆ, ನನಗಿರೋ ಸಮಸ್ಯೆಗಳೇ ಬೇರೆ, ಅವ್ರು ಎದುರಿಸೋ ಸಂದರ್ಭಗಳೇ ಬೇರೆ, ನಾನು ಎದುರಿಸೋ ಸಂದರ್ಭಗಳೇ ಬೇರೆ ಅಂತ ಅನ್ಕೋಬೇಡಿ. ಯಾಕೆಂದ್ರೆ ನಮ್ಮೆಲ್ಲರ ಜೀವನಗಳು ಹೆಚ್ಚು ಕಡಿಮೆ ಒಂದೇ ರೀತಿಯ ಸ್ಥಿತಿಗತಿಗಳನ್ನ ಹೊಂದಿ ಒಂದೇ ರೀತಿಯ ಸಮಸ್ಯೆಗಳ ಮೂಲಕ ಹಾದು ಹೋಗ್ತಾ ಇದೆ. ಅಷ್ಟೊಂದು ವ್ಯತ್ಯಾಸ ಏನಿಲ್ಲ. ಮನುಷ್ಯರು ಅತೀವ ಅಸಂತೋಷ, ಅನಿಶ್ಚಿತತೆ, ಅತೃಪ್ತಿ, ಹಸಿವು, ನೋವು, ದಾರಿದ್ರ್ಯ, ದುಃಖವನ್ನು ಅನುಭವಿಸುತ್ತಿದ್ದಾರೆ. ಎಷ್ಟೊಂದು ಸಮಸ್ಯೆಗಳಿದೆ ನೋಡಿ ಜಗತ್ತಿನಲ್ಲಿ. ಅವರದರ ಒಂದು ಲಿಸ್ಟೇ ಕೊಡ್ತಿದ್ದಾರೆ ನಮ್ಮ ಮುಂದೆ. ನೀವು ನಿಮ್ಮನ್ನು ಎಕ್ಸ್ಕ್ಯೂಸ್ ಮೀ, ನನಗೆ ಸ್ವಲ್ಪ ನೆಗಡಿಯಾಗಿದೆ, ದಯವಿಟ್ಟು ಕ್ಷಮಿಸಿ. ನೀವು ನಿಮ್ಮನ್ನು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಂದು ಒಳಗೆ ಕರೆದುಕೊಳ್ಳಬಹುದು. ಅಂದ್ರೆ ನಿಮ್ಮನ್ನ ನೀವೇ ನಾನೊಬ್ಬ ಹಿಂದೂ, ನಾನೊಬ್ಬ ಮುಸ್ಲಿಂ, ನಾನೊಬ್ಬ ಕ್ರಿಸ್ಟಿಯನ್ ಅಥವಾ ನಾನೊಬ್ಬ ಸಿಖ್ ಈ ರೀತಿ ಕರ್ಕೋಬಹುದು. ಆದರೆ ನೀವು ಈ ವಿಶ್ವದ ಉಳಿದವರಂತೆ ಎಂಬುದನ್ನು ಆಂತರಿಕವಾಗಿ ಮರೆಯಬೇಡಿ. ನೀವು ಕ್ರಿಶ್ಚಿಯನ್ನೇ ಆಗಿರ್ಬೋದು, ಹಿಂದೂನೇ ಆಗಿರ್ಬೋದು, ಮುಸಲ್ಮಾನರೇ ಆಗಿರಬಹುದು. ಚೆನ್ನಾಗಿ ತಿಳ್ಕೊಳ್ಳಿ, ಹಿಂದೂ ಅಂದ ಮಾತ್ರಕ್ಕೆ ನೀವು ಬೇರೆ ಆಗಲ್ಲ. ನೀವು ಮನುಷ್ಯರೇ. ಈ ವಿಶ್ವದಲ್ಲಿರುವ ಎಲ್ಲ ಮನುಷ್ಯರಂತೆ ನೀವು ಮನುಷ್ಯರೇ, ಉಳಿದವರಂತೆಯೇ ನೀವು ಅನ್ನೋದನ್ನ ಮರಿಬೇಡಿ. ನಾವು ಈ ವಿಶ್ವವನ್ನು ಮಾಡಿದ್ದೇವೆ, ನಿಮಗೆ ಅರ್ಥವಾಯಿತೆ? ನಾವೆಲ್ಲ ಒಟ್ಟಾಗಿ ಸೇರ್ಕೊಂಡು ಈ ವಿಶ್ವವನ್ನ ಉಂಟು ಮಾಡಿದ್ದೇವೆ. ಈ ವಿಶ್ವ ಹೀಗಿರ್ಲಿಕ್ಕೆ ಕಾರಣ ನಾವು. ನಮ್ಮಿಂದಲೇ ಈ ಒಂದು ವಿಶ್ವ ಈ ರೀತಿ ಇರೋದು. ಹಾಗಾಗಿ ನಾವು ಈ ನಾವು ಸಮಾಜದಿಂದ ಬೇರೆಯಾಗಿಲ್ಲ. ನಾವು ಈ ಮನುಷ್ಯ ಸಮಾಜ, ನಾವೇ ಈ ಸಮಾಜವನ್ನ ಕಟ್ಟಿದ್ದೇವೆ. ಸಮಾಜ ಇಂಥ ಒಂದು ಅಧಃ ಪತನದ ಸ್ಥಿತಿಯನ್ನ ತಲುಪಿರಬೇಕು ಅಂದ್ರೆ ಅದಕ್ಕೆ ಕಾರಣವೂ ನಾವೇ. ಹಾಗಾದ್ರೆ ಸಮಾಜ ಬದಲಾಗಬೇಕು ಅಂತ ನಿಮ್ಗೆ ಅನ್ಸಿದ್ದೆ ಆದ್ರೆ ನೀವು ಬದಲಾಗ್ಬೇಕಲ್ವಾ? ಅದಕ್ಕೆ ಆ ಪ್ರಶ್ನೆ ಹೇಳಿ ಮುಗಿಸ್ತಾರೆ ಅವರ ಉಪನ್ಯಾಸವನ್ನ. ಈ ಸಮಾಜ ಬದಲಾಗಬೇಕಾದರೆ ನಾವು ಬದಲಾಗಲೇಬೇಕು ಅಲ್ಲವೇ? ನಾವೇ ಬದಲಾಗದೆ, ನಾವು ಒಬ್ಬೊಬ್ಬರು ಬದಲಾಗದೆ ಸಮಾಜ ಹೇಗ್ ಬದಲಾಗತ್ತೆ? ನಾವು ಪ್ರತಿಯೊಬ್ಬರು ಬದಲಾಗಬೇಕು. ಅದೇ ನಮ್ಮ ಮೂಲ ಉದ್ದೇಶವಾಗಬೇಕು ಅಂತ ಹೇಳ್ತಾ ಆ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತಾರೆ. ನೋಡಿ, ಆ ಉಪನ್ಯಾಸದ ಅಂತ್ಯ ಎಷ್ಟು ಚೆನ್ನಾಗಿದೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಯಾರ ಮೇಲೂ ಯಾವುದೇ ರೀತಿ ಆಪಾದನೆಯನ್ನ ಮಾಡಲು ಸಾಧ್ಯವೇ ಇಲ್ಲ. ಅವ್ರು ಹಾಗಿದ್ದಾರೆ, ಇವ್ರು ಹೀಗಿದ್ದಾರೆ ಅಂತ ಹೇಳೋ ಬದಲು ನಾವು ನಮ್ಮನ್ನ ಆಂತರಿಕವಾಗಿ ಗಮನಿಸಿ ನಮ್ಮನ್ನ ನಾವೇ ಬದಲಾಯಿಸಿಕೊಳ್ಬೇಕು. ನಾವು ಪರಿವರ್ತನೆಯಾಗದೆ ಪ್ರಪಂಚ ಪರಿವರ್ತನೆಯಾಗಲಿಲ್ಲ, ಅದು ಕೆಟ್ಟ ಹೋಗಿದೆ ಅಂತ ಸಮಾಜವನ್ನು ಕುರಿತು ಶಾಪ ಹಾಕಿದ್ರೆ ಯಾವ ಪ್ರಯೋಜನ ಇದೆ? ಸಮಾಜ ಬದಲಾಗಬೇಕಾದ್ರೆ ನಾವೆಲ್ಲ ಒಟ್ಟಾಗಿ ಬದಲಾಗಬೇಕು. ಆ ಪ್ರಯತ್ನ ನನ್ನಿಂದಲೇ ಪ್ರಾರಂಭವಾಗಬೇಕು. ಮೊಟ್ಟ ಮೊದಲು ನಾನು ಸರಿ ಹೋಗ್ಬೇಕು ಅನ್ನೋದು ನಮ್ಮ ಧ್ಯೇಯವಾಗಬೇಕು. ಇಷ್ಟ ಹೇಳ್ತಾ ಅವರು ಕೊನೇ ಬಾರಿ ಬಂದ್ರಲ್ಲ ಭಾರತಕ್ಕೆ 1985ರಲ್ಲಿ, ಆಗ 18 ನವೆಂಬರ್ ರಾಜಘಾಟ್ನಲ್ಲಿ ನೀಡಿದ ಉಪನ್ಯಾಸವನ್ನ ಮುಕ್ತಾಯ ಮಾಡಿದ್ರು.
ದಟ್ ವಾಸ್ ದ ಬಾಟಮ್ ಲೈನ್. ಬಾಟಮ್ ಲೈನ್ ಅಂದ್ರೆ ಕನ್ಕ್ಲೂಷನ್. ಆ ಕನ್ಕ್ಲೂಷನ್ ನಲ್ಲಿ ಆ ಒಂದು ಉಪನ್ಯಾಸ ಮುಕ್ತಾಯವಾಯಿತು. ಮಾರನೇ ದಿವಸ 19 ನವೆಂಬರ್ 1985 ಮತ್ತೊಂದು ಸಾರ್ವಜನಿಕ ಉಪನ್ಯಾಸವನ್ನ ಕೊಟ್ಟರು. ಆ 19 ನವೆಂಬರ್ 1985 ಅವರು ನೀಡಿದ ಉಪನ್ಯಾಸವನ್ನ ಈಗ ನಾವು ವಿವರಣೆಗೆ ತೆಗೆದುಕೊಳ್ಳೋಣ. ಈ ಉಪನ್ಯಾಸವನ್ನ ನಾನು ಅನುವಾದ ಮಾಡಿದ್ದೇನೆ, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಅವ್ರು ಹೀಗೆ ಪ್ರಾರಂಭ ಮಾಡ್ತಾರೆ. 19 ನವೆಂಬರ್ ನೀಡಿದ ಉಪನ್ಯಾಸವನ್ನ ಈ ರೀತಿ ಪ್ರಾರಂಭ ಮಾಡ್ತಾರೆ. ನಿನ್ನೆಯ ದಿನ ನಾವು ಏನು ಮಾತನಾಡುತ್ತಿದ್ದೆವೋ ಅದನ್ನು ಮುಂದುವರೆಸೋಣವೇ ಪ್ರಶ್ನೆ. ಕೃಷ್ಣಮೂರ್ತಿಗಳಿಗೆ ಪ್ರಶ್ನೆಗಳು ಅಂದ್ರೆ ಬಹಳ ಇಷ್ಟ. ಅವರೊಂದ್ ಕಡೆ ಹೇಳ್ತಾರೆ, ಕ್ವೆಶ್ಚನ್ಸ್ ಆರ್ ಅಲೈವ್, ಆನ್ಸರ್ಸ್ ಆರ್ ಡೆಡ್ ಅಂತ ಹೇಳ್ತಾರೆ. ಕ್ವೆಶ್ಚನ್ಸ್ ಆರ್ ಅಲೈವ್, ಆನ್ಸರ್ಸ್ ಆರ್ ಡೆಡ್. ಪ್ರಶ್ನೆಗಳಿಗೆ ಜೀವವಿದೆ, ಆದರೆ ಉತ್ತರಗಳು ಮರಣ ಹೊಂದಿವೆ. ಉತ್ತರಗಳು ಮೃತವಾಗಿ ಹೋಗಿದೆ. ಮನುಷ್ಯ ಬೆಳಿಬೇಕಾದ್ರೆ ಬೇಕಾಗೋದು ಪ್ರಶ್ನೆಗಳು. ನಾವೆಷ್ಟು ಪ್ರಶ್ನೆಗಳನ್ನ ಹಾಕಿಕೊಂಡು ಆ ಪ್ರಶ್ನೆಗಳಿಗೆ ಪರಿಹಾರ ಹುಡುಕ್ತಾ ಹೋಗ್ತೀವೋ ಅಷ್ಟು ನಾವು ಪರಿಶೋಧನೆಯಲ್ಲಿ ತೊಡಗ್ತೀವಿ. ಪರಿಶೋಧನೆ ಮುಂದುವರೆದಂತೆಲ್ಲ ಸ್ವಯಂ ಪರಿಶೋಧನೆ ಪ್ರಾರಂಭವಾಗತ್ತೆ. ಜಗತ್ತನ್ನ ಪರಿಶೋಧಿಸುತ್ತ ವ್ಯಕ್ತಿ ತನ್ನ ಸ್ವತಃ ಪರಿಶೋಧನೆಯಲ್ಲಿ ತೊಡಗಿಕೊಳ್ತಾನೆ. ಸ್ವಯಂನ ಪರಿಶೋಧನೆ ಮಾಡ್ತಾ ಮಾಡ್ತಾ ಆತ ಅಂತರಂಗದ ಆಳವನ್ನ ಸೇರ್ತಾನೆ. ಆ ಆಂತರ್ಯದಲ್ಲಿ ಸಾಧನೆ ಪಕ್ವವಾಗಿ ಜೀವನದಲ್ಲಿ ಪರಿವರ್ತನೆಯನ್ನ ಕಾಣ್ತಾನೆ. ಉತ್ತಮ ಸಾಧಕ ಅಂತ ಅನ್ನಿಸ್ಕೊಳ್ತಾನೆ. ಅದಕ್ಕೆ ಪ್ರಶ್ನೆಗಳು ಮುಖ್ಯ, ಉತ್ತರಗಳಲ್ಲ. ಅವರ ಬಹಳಷ್ಟು ಉಪನ್ಯಾಸಗಳ ಪ್ರಾರಂಭ ಪ್ರಶ್ನೆಗಳಿಂದಲೇ ಆಗತ್ತೆ. ಇಲ್ಲೂ ಹಾಗೆ. ನಿನ್ನೆಯ ದಿನ ನಾವು ಏನು ಮಾತನಾಡುತ್ತಿದ್ದೆವೋ ಅದನ್ನು ಮುಂದುವರಿಸೋಣವೇ. ಸೊ 19th ನವೆಂಬರ್ ಅವ್ರು ಕೊಡ್ತಾ ಇರೋ ಲೆಕ್ಚರು 18th ನವೆಂಬರ್ ನೀಡಿದಂತಹ ಲೆಕ್ಚರ್ನ ಮುಂದುವರಿದ ಭಾಗ. ಇದು ಬೇರೆ ಉಪನ್ಯಾಸವೇ ಆದ್ರೂ ಅವರು ಹಿಂದಿನ ಉಪನ್ಯಾಸ ಎಲ್ಲಿ ಅಂತ್ಯವಾಗುತ್ತೋ ಆ ಅಂತ್ಯದಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಾರೆ ಅಂದ್ರೆ, ನಾನು ಹೇಳಿದಂತೆ ನಾವು ಒಂದು ರೈಲಿನಲ್ಲಿ ದೀರ್ಘ ಪ್ರಯಾಣವನ್ನು ಮಾಡುತ್ತಿದ್ದೇವೆ. ಇಡೀ ವಿಶ್ವವನ್ನೆಲ್ಲ ಸುತ್ತುತ್ತಿದ್ದೇವೆ. ಈ ಪ್ರಯಾಣ 25 ಲಕ್ಷ ವರ್ಷಗಳ ಹಿಂದೆಯೇ ಪ್ರಾರಂಭವಾಯಿತು. ನಾವೆಲ್ಲ ಒಂದು ರೈಲಿನಲ್ಲಿ ದೀರ್ಘ ಪ್ರಯಾಣ ಮಾಡ್ತಾ ಇದ್ದೇವೆ. ಈ ಇಡೀ ಪ್ರಪಂಚವನ್ನ ಸುತ್ತಾಡ್ತಿದ್ದೇವೆ. ಈ ರೈಲ್ ಇದೆಯಲ್ಲ, ಅದು ಮತ್ತೇನೂ ಅಲ್ಲ, ದೀರ್ಘ ಜೀವನದ ಒಂದು ಸೂಚಕ. ನಮ್ಮ ಜೀವನ ಒಂದು ಜನ್ಮಕ್ಕೆ ಮುಗಿಯೋಲ್ಲ, ನೂರಾರು ಸಾವಿರಾರು ಜನ್ಮಗಳನ್ನ ನಾವು ತಗೊಳ್ತೇವೆ. ಈಗಾಗಲೇ ನಾವೆಲ್ಲ ಭೂಮಿಗೆ ಬಂದು ಸುಮಾರು 25 ಲಕ್ಷ ವರ್ಷಗಳಾಗಿದೆ ಅನ್ನುವಂತಹ ಒಂದು ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ ನೋಡಿ, ಈ ಅನಂತ ಜೀವನವೆಂಬ ಪ್ರಯಾಣ 25 ಲಕ್ಷ ವರ್ಷಗಳ ಹಿಂದೆನೆ ಪ್ರಾರಂಭ ಆಯಿತು. ಈ ದೀರ್ಘ ಕಾಲದ ಪ್ರಯಾಣದಲ್ಲಿ, ದೀರ್ಘ ದೂರದ ಪ್ರಯಾಣದಲ್ಲಿ ನಾವೆಲ್ಲ ಬಹಳಷ್ಟು ಅನುಭವಗಳನ್ನ ಪಡೆದಿದ್ದೇವೆ. ಹೌದಾ ಅಲ್ವಾ? 25 ಲಕ್ಷ ವರ್ಷಗಳಲ್ಲಿ ಎಷ್ಟು ದೇಶಗಳಲ್ಲಿ, ಎಷ್ಟು ಜನಾಂಗಗಳ ಮಧ್ಯೆ,
ಎಷ್ಟು ಸಂಸ್ಕೃತಿಗಳ ನಡುವೆ, ಎಷ್ಟು ಭಾಷೆಗಳನ್ನ ಮಾತನಾಡ್ತಾ, ಎಷ್ಟು ವೇಷಭೂಷಣಗಳನ್ನ ತೊಡ್ತಾ, ಎಂತೆಂತಹ ಜೀವನಗಳನ್ನ ನಡೆಸಿ ನಾವು ಈ ಹಂತವನ್ನ ಬಂದು ತಲುಪಿದೀವಿ ಗಮನಿಸಿ. ನೀವು ಆಲ್ಕ್ಯೋನಿಯವರ ಹಿಂದಿನ ಜನ್ಮಗಳ ಒಂದು ವಿವರಣೆಯ ಕುರಿತು ಪುಸ್ತಕವನ್ನು ಓದಿರಬಹುದು. ನಮ್ಮ ಹಿರಿಯ ಸೋದರಿ ಕಮಲಮ್ಮನವರು ಬರೆದದ್ದು. ಆ ಗ್ರಂಥ ಸಿಕ್ಕಿದ್ರೆ ನೋಡಿ. ಆಲ್ಕ್ಯೋನಿ ಅಂದ್ರೆ ಮತ್ಯಾರೋ ಅಲ್ಲ, ಜಿಡು ಕೃಷ್ಣಮೂರ್ತಿಗಳೇ. ಅವರ ಹಿಂದಿನ ಹಲವಾರು ಜನ್ಮಗಳ ವಿವರಣೆ ಅದರಲ್ಲಿ ಸಿಕ್ಕತ್ತೆ. ನಮ್ಮ ಥಿಯಾಸಫಿ ಸಾಹಿತ್ಯ ಪುನರ್ಜನ್ಮದ ಬಗ್ಗೆ ಆಳ ನಂಬಿಕೆಯನ್ನ ಹೊಂದಿದೆ. ಈ ವಾಂಗ್ಮಯದಲ್ಲಿ ಪುನರ್ಜನ್ಮಕ್ಕೆ ಸಂಬಂಧಪಟ್ಟ ಹಲವಾರು ವಿಷಯ ವಿಚಾರಗಳು ನಿಮಗೆ ಸಿಕ್ಕತ್ತೆ. ಬೆಸೆಂಟ್ರು ಹಿಂದೆ ಏನಾಗಿದ್ರು, ಆಲ್ಕಾಟ್ರು ಏನಾಗಿದ್ರು, ಮತ್ತೆ ಬ್ಲಾವೆಟ್ಸ್ಕಿ ಅಮ್ಮನವರು ಏನಾಗಿದ್ರು, ಇದೆಲ್ಲ ನಿಮಗ್ ಸಿಕ್ಕತ್ತೆ. ಅದರ ಅರ್ಥ ಏನಂದ್ರೆ, ನಾವೆಲ್ಲ ಒಂದು ಜನ್ಮವನ್ನ ಪಡೆದು ಈ ಜನ್ಮದಲ್ಲಿ ನಮ್ಮ ಜೀವನವನ್ನು ಮುಗಿಸಿ ಅಂತ್ಯಗೊಳಿಸಿ ಪರಮಾತ್ಮನನ್ನ ಹೋಗಿ ಸೇರಿಬಿಡ್ತೀವಿ, ಮತ್ತೆ ಹಿಂತಿರುಗಿ ಬರಲ್ಲ ಅಂತ ಅನ್ಕೊಂಡ್ರೆ ಅದು ತಪ್ಪು. ಕರ್ಮ ಸಿದ್ಧಾಂತದ ಪ್ರಕಾರ ನಮ್ಮೆಲ್ಲ ಕರ್ಮಗಳು ಕಳೆಯದೆ ಜನನ ಮರಣಗಳ ವರ್ತುಲದಿಂದ ಹೊರಬರಲಿಕ್ಕೆ ಸಾಧ್ಯವಿಲ್ಲ. ನಾವು ಕರ್ಮಗಳು ಮಾಡ್ತಲೇ ಇದ್ದೀವಿ, ಪುನಃ ಪುನಃ ಹುಟ್ಟಿ ಬರ್ತಲೇ ಇದ್ದೀವಿ. ಈ ದೀರ್ಘ ಕಾಲದ ಪ್ರಯಾಣ, ದೀರ್ಘ ದೂರದ ಪ್ರಯಾಣ, ನಾವು ಹಲವಾರು ಅನುಭವಗಳನ್ನು ಶೇಖರಿಸಿ ಬಿಟ್ಟಿದ್ದೇವೆ. ಎಷ್ಟೆಷ್ಟೋ ಅನುಭವಗಳು, ಯಾವ್ಯಾವ ಜನ್ಮದ ಅನುಭವಗಳು. ಆ ಅನುಭವಗಳೆಲ್ಲ ನಮ್ಮ ಮೆದುಳಿನಲ್ಲಿ ಸಂಗ್ರಹವಾಗಿವೆ ಅಂತ ಹೇಳ್ತಾರವರು. ಆ ಎಲ್ಲ ಅನುಭವಗಳು ಎಲ್ಲೂ ಹೋಗಿಲ್ಲ. ಪ್ರತಿ ಅನುಭವವು ನಮ್ಮ ಮೆದುಳು ಬ್ರೈನ್ ನಲ್ಲಿ ಸಂಗ್ರಹವಾಗಿದೆ. ಆ ಸಂಗ್ರಹ ವ್ಯಕ್ತ ಮನಸ್ಸಿನಲ್ಲಿ, ಅರೆವ್ಯಕ್ತ ಮನಸ್ಸಿನಲ್ಲಿ ಅಥವಾ ಆಳದ ಮನಸ್ಸಿನ ಪದರಗಳಲ್ಲಿ ಕಂಡು ಬರುತ್ತವೆ. ಆ ಎಲ್ಲ ಅನುಭವಗಳ ಸಂಗ್ರಹ ಎಲ್ಲಿದೆ ಅಂದ್ರೆ ವ್ಯಕ್ತ ಮನಸ್ಸಿನಲ್ಲಿ, ಅರೆವ್ಯಕ್ತ ಮನಸ್ಸಿನಲ್ಲಿ ಮತ್ತು ಆಳವಾದ ಸುಪ್ತ ಮನಸ್ಸಿನ ಪದರಗಳಲ್ಲಿ ಉಳಿದುಕೊಂಡ್ಬಿಟ್ಟಿದೆ. ಯಾವುದನ್ನು ಮರ್ತಿಲ್ಲ, ನಾವು ಮರಿಲಿಕ್ಕೆ ಸಾಧ್ಯವೂ ಇಲ್ಲ. ನಾನು ಮರ್ತಿದ್ದೀನಿ ಅಂದ್ರೂ ಆ ಅನುಭವ ವ್ಯಕ್ತ ಮನಸ್ಸಿನಿಂದ ಮರ್ತು ಹೋಗಿರ್ಬೋದು ನಾವು. ಆದ್ರೆ ಎಂದೋ ಹೋಗಿ ಅದು ಸುಪ್ತ ಮನಸ್ಸಿನಲ್ಲಿ ಕುಳಿತುಕೊಂಡ್ಬಿಟ್ಟಿರುತ್ತೆ. ಸುಪ್ತ ಮನಸ್ಸಿದೆಯಲ್ಲ, ಅನ್ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಲ್ಲ ನಾವು, ಆ ಮನಸ್ಸಿನಲ್ಲಿ ಜನ್ಮ ಜನ್ಮಾಂತರಗಳ ಅನುಭವಗಳು ಅಡಗಿವೆ. ನಮ್ಮ ಮನಸ್ಸಿನಲ್ಲಿ 3 ಭಾಗ: ವ್ಯಕ್ತ ಮನಸ್ಸು, ಅರೆವ್ಯಕ್ತ ಮನಸ್ಸು, ಸುಪ್ತ ಮನಸ್ಸು. Mind has 3 important zones. One is conscious mind. Conscious mind ಅಂದ್ರೆ ವ್ಯಕ್ತ ಮನಸ್ಸು. ಪ್ರಜ್ಞಾಪೂರ್ವಕವಾಗಿ ನಾವಿದ್ದಾಗ ಕೆಲಸ ಮಾಡ್ತಿರೋ ಮನಸ್ಸು. ಅರೆವ್ಯಕ್ತ ಮನಸ್ಸು ಅಂದ್ರೆ ಸ್ವಪ್ನಾವಸ್ಥೆಯಲ್ಲಿ ಕೆಲಸ ಮಾಡೋ ಮನಸ್ಸು. ಅದು ವ್ಯಕ್ತ ಮನಸ್ಸಿನ ಹಿಂದೆ ಅಡಗಿ ಕುಳಿತಿರುತ್ತೆ. ಆ ಅರೆವ್ಯಕ್ತ ಮನಸ್ಸನ್ನ ಇನ್ ಇಂಗ್ಲಿಷ್ ವಿ ಕಾಲ್ ಇಟ್ ಅಸ್ ಸಬ್ ಕಾನ್ಶಿಯಸ್ ಮೈಂಡ್. ಕಾನ್ಶಿಯಸ್ ಮೈಂಡ್ ನ ಕೆಳಗಡೆ ಅಡಗಿ ಕುಳಿತಿರೋದು ಸಬ್ ಕಾನ್ಶಿಯಸ್ ಮೈಂಡ್. ಆ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಕೆಳಗಿರೋದು ಅನ್ಕಾನ್ಶಿಯಸ್ ಮೈಂಡ್. ಅನ್ಕಾನ್ಶಿಯಸ್ ಮೈಂಡ್ ಅಂದ್ರೆ ಸುಪ್ತ ಮನಸ್ಸು, ಅಪ್ರಜ್ಞಾ ಮನಸ್ಸು. ಆ ಅಪ್ರಜ್ಞಾ ಮನಸ್ಸು ಅಂತ ಹೇಳ್ತೀವಲ್ಲ, ಅನ್ಕಾನ್ಶಿಯಸ್ ಮೈಂಡ್ ಅಂತ, ಅದು ನಮ್ಮ ಮನಸ್ಸಿನಲ್ಲಿರೋ ಗುಜರಿ,
ಗುಜ್ರಿ ಅಂದ್ರೆ ನಿಮ್ಗೆ ಗೊತ್ತಿರಬಹುದು. ಯಾವ್ದು ಬೇಕಾಗಿಲ್ವೋ ಆ ಎಲ್ಲ ವಸ್ತುಗಳನ್ನ ನಾವೇನ್ ಮಾಡ್ತೀವಿ, ಎತ್ಕೊಂಡು ಹೋಗಿ ಮಾರ್ಬಿಡ್ತೀವಿ. ಅದು ಗುಜ್ರಿಗೆ ಹೋಗ್ಬಿಡುತ್ತೆ. ಹಾಗೆ ನಮ್ಮ ಜೀವನದಲ್ಲೂ ಅಷ್ಟೇ ಕೆಲವು ಅನುಭವಗಳು ಹೇಗಿರುತ್ತವೆ ಅಂದ್ರೆ ಅವುಗಳನ್ನ ನಾವು ವ್ಯಕ್ತ ಮನಸ್ಸಿನಲ್ಲಿ ಇಟ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಅವುಗಳನ್ನ ಸುಪ್ತ ಮನಸ್ಸಿಗೆ ತಳ್ಳಿಬಿಡ್ತೀವಿ. ಆ ಸುಪ್ತ ಮನಸ್ಸಿನಲ್ಲಿ ನಮ್ಮ ಅಂತಹ ಹಲವಾರು ಭಯಂಕರ ಅನುಭವಗಳು ಅಡಗಿಕೊಳ್ತಿರುತ್ತೆ. ಅಂದ್ರೆ ಉಪನ್ಯಾಸಕರಾದ ಜಿಡು ಕೃಷ್ಣಮೂರ್ತಿಗಳು ಹೇಳ್ತಾರೆ, ನೀವು 25 ಲಕ್ಷ ವರ್ಷಗಳಲ್ಲಿ ಬೇಕಾದಷ್ಟು ಜನ್ಮಗಳನ್ನ ಪಡೆದಿದ್ದೀರಿ. ಎಲ್ಲ ಜನ್ಮಗಳ ಅನುಭವಗಳು ನಿಮ್ಮ ಮೆದುಳಿನಲ್ಲಿ ಹೋಗಿ ದಟ್ಟವಾಗಿ ಕುಳಿತು ಬಿಟ್ಟಿದೆ. ಈಗ ಒಟ್ಟಾಗಿ ಉಪನ್ಯಾಸಕ ಮತ್ತು ನೀವು ಆ ಸಂಗ್ರಹವಾಗಿರುವ ಅನುಭವಗಳನ್ನು ಪರಿಶೋಧಿಸೋಣ. ಬನ್ನಿ, ಈ ಉಪನ್ಯಾಸದಲ್ಲಿ ನಾನು ನೀವು ಎಲ್ಲರೂ ಕುಳಿತುಕೊಂಡು ನಮ್ಮ ಮನಸ್ಸಿನಲ್ಲಿ ಎಂತೆಂಥ ಅನುಭವಗಳನ್ನ ಶೇಖರಿಸಿದೀವೋ ಆ ಅನುಭವಗಳನ್ನ ಪರಿಶೋಧಿಸಿ ನೋಡೋಣ. ಉಪನ್ಯಾಸಕ ಮಾತ್ರ ಮಾತನಾಡುವುದಿಲ್ಲ ಅಂದ್ರೆ ಅರ್ಥ ಜಿಡು ಕೃಷ್ಣಮೂರ್ತಿಗಳು ಅವರೇ ಉಪನ್ಯಾಸಕ ಅಂತ ಸಂಬೋಧಿಸಿಕೊಳ್ತಿದ್ದಾರೆ. ಅವರು ನಾನು ಅಂತ ಹೇಳ್ತಾ ಇದ್ದಿದ್ದು ಬಹಳ ಅಪರೂಪ. ಲೆಕ್ಚರ್ಗಳಲ್ಲಿ ಅವರು ಉಪನ್ಯಾಸಕ ಅಂತ ಹೇಳ್ಕೊತಿದ್ರು. ಉಪನ್ಯಾಸಕ ಮಾತ್ರ ಮಾತನಾಡುವುದಿಲ್ಲ, ನಾನ್ ಮಾತ್ರ ಮಾತನಾಡೋದಿಲ್ಲ. ಈ ಉಪನ್ಯಾಸದಲ್ಲಿ ನಾವೆಲ್ಲ ಒಟ್ಟಾಗಿ ಕುತ್ಕೊಂಡು ಪರಸ್ಪರ ಮಾತನಾಡೋಣ. ಉಪನ್ಯಾಸಕ ಅದನ್ನ ಪದಗಳಲ್ಲಿ ಜೋಡಿಸುತ್ತಿದ್ದಾನೆ ಮತ್ತು ಈ ಪದಗಳಿಗೆ ಗಮನಾರ್ಹ ಅರ್ಥವಿದೆ. ನಾವೆಲ್ಲ ಒಟ್ಟಿಗೆ ಪರಿಶೋಧಿಸೋಣ. ಉಪನ್ಯಾಸಕನಾದ ನಾನೇನ್ ಮಾಡ್ತೀನಿ, ಅದನ್ನೆಲ್ಲ ಪದಗಳಲ್ಲಿ ಜೋಡಿಸ್ತಾ ಹೋಗ್ತೀನಿ. ಈ ಪದಗಳಿದೆಯಲ್ಲ, ಇವುಗಳಿಗೆ ಬಹಳ ಗಂಭೀರ ಅರ್ಥಗಳಿವೆ. ಬರೀ ಶಬ್ದ ಭಂಡಾರವಲ್ಲ. ಪ್ರತಿ ಪದ ಶಬ್ದ ಅಂತ ತಿಳ್ಕೊಬೇಡಿ. ಪ್ರತಿ ಪದಕ್ಕೆ ಒಂದು ಆಳವಿದೆ, ಒಂದು ಮಹತ್ವವಿದೆ, ಒಂದು ಅರ್ಥವಿದೆ. ಅದಕ್ಕೆ ಮಾತನಾಡುವಾಗ ಎಷ್ಟು ಕಡಿಮೆ ಮಾತನಾಡ್ಬೇಕೋ ಅಷ್ಟು ಕಡಿಮೆ ಮಾತನಾಡ್ಬೇಕು. ಏನು ನಮಗೆ ಚೆನ್ನಾಗಿ ತಿಳಿದಿದೆಯೋ ಅದನ್ನ ಮಾತ್ರ ಮಾತನಾಡಬೇಕು. ನಾವು ಸುಳ್ಳನ್ನು ಮತ್ತು ನಮಗೆ ತಿಳಿದೇ ಇರೋದನ್ನು ಕಲ್ಪಿಸಿಕೊಂಡು ಮಾತನಾಡೋದನ್ನು ನಿಲ್ಲಿಸಬೇಕು. ಅದಕ್ಕೆ ಹೇಳೋದು, ಎಷ್ಟೋ ಸಂದರ್ಭಗಳಲ್ಲಿ ಮಾತು ಅವಶ್ಯಕವೇ ಅಲ್ಲ. ಸೈಲೆನ್ಸ್ ಈಸ್ ಆಲ್ವೇಸ್ ಪ್ರೆಷಿಯಸ್. ಮೌನ ಬಂಗಾರವೇ. ಮಾತು ಬೆಳ್ಳಿಯಾದರೆ ಮೌನ ಬಂಗಾರ. ಯಾಕೆಂದ್ರೆ ಮಾತನ್ನ ಆಡಬೇಕಾದ್ರೆ ಆ ಮಾತಿಗೆ ತೂಕ ಇರಬೇಕು, ಆ ಮಾತಿಗೆ ಮಹತ್ವ, ಅರ್ಥ ಇರಬೇಕು. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ಈ ಪದಗಳಿಗೆ ಗಮನಾರ್ಹ ಅರ್ಥವಿದೆ. ಈ ಪದಗಳನ್ನು ನಾನು ಜೋಡಿಸ್ತಿದ್ದೀನಿ ನಿಮ್ಮ ಪರವಾಗಿ. ಆದ್ರೆ ನಾವೆಲ್ಲ ಕುಳಿತುಕೊಂಡು ಪರಿಶೋಧನೆ ಮಾಡೋಣ ಅಂತ. ನೀವು ಮತ್ತು ಉಪನ್ಯಾಸಕ ಈ ಪ್ರಯಾಣವನ್ನು ಒಟ್ಟಾಗಿ ಸೇರಿ ಮಾಡುವಾಗ ನೀವು ಸುಮ್ಮನೆ ನಿದ್ರಿಸಲಾಗುವುದಿಲ್ಲ. ನೀವೆಲ್ಲ ಅಂದ್ರೆ ಶ್ರೋತೃಗಳು, ನೀವೆಲ್ಲ ಉಪನ್ಯಾಸಕನ ಜೊತೆ ಒಟ್ಟಾಗಿ ಸೇರಿ ಪ್ರಯಾಣವನ್ನ ಮಾಡುವಾಗ ನೀವು ಸುಮ್ಮನೆ ನಿದ್ರೆ ಮಾಡ್ಲಿಕ್ಕಾಗತ್ತಾ? ಖಂಡಿತ ಇಲ್ಲ. ನೀವು ಎಚ್ಚರವಾಗಿರ್ಬೇಕು, ಈ ಪರಿಶೋಧನೆಯಲ್ಲಿ ತೊಡಗಿಕೊಳ್ಳಬೇಕು. ಅದು ಬಿಟ್ಟು ನಾನು ಸುಮ್ಮನೆ ಸಮ್ಮತಿಸುತ್ತಾ ಹೋಗ್ತೇನೆ,
ಅಂತ ಅಂದ್ರೆ ಅದು ಸಾಧ್ಯ ಇಲ್ಲ. ಸ್ವಾಮಿ, ನೀವು ಉಪನ್ಯಾಸಕರು, ನೀವು ಮಾತನಾಡ್ತಾ ಹೋಗಿ ನಿಮ್ ಮಾತುಗಳಿಗೆ ನನ್ನ ಸಮ್ಮತಿ ಇದೆ ಅಂತ ಅಂದ್ರೆ ನಾನು ಅದಕ್ಕೆ ಒಪ್ಕೊಳ್ಳಲ್ಲ. ಯಾಕೆ ಅಂತ ಅಂದ್ರೆ ಇಬ್ರು ಒಟ್ಟಿಗೆ ಪ್ರಯಾಣ ಮಾಡುವಾಗ ನೀವು ಮಾತನಾಡಬೇಕು. ಸುಮ್ಮನೆ ಸಮ್ಮತಿಸಲು ಸಾಧ್ಯವೇ ಇಲ್ಲ. ನಾವು ಕೇವಲ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದೇವೆ. ನಾವೆಲ್ಲ ಟ್ರೈನಲ್ಲಿ ಕುಳಿತುಕೊಂಡು ಹೋಗ್ತಾ ಇದ್ದೇವೆ. ಜೀವನ ಹಾಗೆ, ನಾವು ಎಲ್ಲ ಟ್ರೈನಲ್ಲೇ ಕುಳಿತುಕೊಂಡು ಹೋಗ್ತಾ ಇರೋದು ಅಲ್ವಾ? ಈ ಜೀವನ, ನಮ್ಮೆಲ್ಲರ ಜೀವನಗಳು ಹಾಗೆ. ನಾವೆಲ್ಲರೂ ಈ ಭೂಮಿ ಮೇಲೆ ಒಂದು ಹಂತದಲ್ಲಿ ಒಟ್ಟಾಗಿ ಬದುಕುತ್ತಿದ್ದೀವಿ, ಜೀವನ ಮಾಡ್ತಿದ್ದೀವಿ. ಈ ಜೀವನ ಅನ್ನೋದು ಟ್ರೈನ್ ಆದ್ರೆ ನಾವೆಲ್ಲ ಟ್ರೈನ್ ನಲ್ಲಿ ಹಲವು ಕಂಪಾರ್ಟ್ಮೆಂಟ್ಗಳಲ್ಲಿ ಕುಳಿತುಕೊಂಡಿದ್ದೀವಿ. ಏನ್ ಮಾಡ್ತಾ ಇದ್ದೀವಿ? ಕಿಟಕಿಯಿಂದ ಹೊರಗೆ ನೋಡ್ತಾ ಇದ್ದೀವಿ. ಯಾವ ಅಸಾಧಾರಣ ಅನುಭವಗಳ ಮೂಲಕ ಮನುಷ್ಯ ಹಾದು ಹೋಗಿದ್ದಾನೆ, ಯಾವ ನೋವು, ಯಾವ ದುಃಖ, ಯಾವ ಸಹಿಸಲು ಅಸಾಧ್ಯವಾದದನ್ನೆಲ್ಲ ಮನುಷ್ಯ ತನಗೆ ಮತ್ತು ಪ್ರಪಂಚಕ್ಕೆ ಸೃಷ್ಟಿಸಿದ್ದಾನೆ. ನೋಡಿ, ಗಮನಿಸ್ತಾ ಹೋಗಿ, ಏನೇನ್ ಮಾಡಿದಾನೆ ಮನುಷ್ಯ, ಎಂತೆಂತ ಅಸಾಧಾರಣ ಅನುಭವಗಳ ಮೂಲಕ ಮನುಷ್ಯ ಹಾದು ಹೋಗಿದ್ದಾನೆ. ಎಷ್ಟು ನೋವು, ಎಷ್ಟು ದುಃಖ, ಎಷ್ಟು ಸಹಿಸಲು ಸಾಧ್ಯವೇ ಆಗದಷ್ಟು ಹಿಂಸೆಯನ್ನ, ತೊಡಕನ್ನ, ಸಮಸ್ಯೆಗಳನ್ನ ಮನುಷ್ಯ ತನಗೆ ತಾನೇ ಸೃಷ್ಟಿಸಿಕೊಂಡಿದ್ದಾನೆ ಮತ್ತು ಸೃಷ್ಟಿಸಿ ಪ್ರಪಂಚಕ್ಕೆ ಕೊಡುಗೆಯಾಗಿ ನೀಡಿಬಿಟ್ಟಿದ್ದಾನೆ. ನಾವು ಯಾವ ಕಡೆಗೂ ನಿಲ್ಲುವುದಿಲ್ಲ ಅಂದ್ರೆ ಜಡ್ಡು ಕೃಷ್ಣಮೂರ್ತಿಗಳು ಹೇಳ್ತಾ ಇದ್ದಾರೆ, ಸುಮ್ಮನೆ ನೋಡ್ತಾ ಹೋಗೋಣ. ನಾನು ಅಥವಾ ನೀವು ಇದು ಯಾವುದು ಸರಿ ಯಾವುದು ತಪ್ಪು ಅಂತ ಏನು ಹೇಳೋದು ಬೇಡ. ನಿಲುವುಗಳನ್ನು, ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಬೇಡ. ಪರ ವಿರುದ್ಧ ಅನ್ನೋಂತಹ ಸೈಡ್ಗಳನ್ನ ತಗೊಳ್ಳೋದು ಬೇಡ. ಅಂದ್ರೆ ಪರ ವಿರುದ್ಧ ಅಂದ್ರೆ ಇದು ಸರಿ ಅದು ತಪ್ಪು ಅಂತ ಹೇಳೋದು ಬೇಡ. ಸುಮ್ಮನೆ ನೋಡ್ತಾ ಹೋಗೋಣ. ಎಡಬಲ ಕೇಂದ್ರದ ಕಡೆಗೆ ವಾಲುವುದೂ ಬೇಡ. ಇದನ್ನು ಎಚ್ಚರಿಕೆಯಿಂದ ಅರ್ಥೈಸಿ. ಸುಮ್ಮನೆ ನೋಡ್ತಾ ಕೂತ್ಕೊಳ್ಳಿ. ಯಾವುದೇ ತೀರ್ಮಾನಗಳನ್ನು ಕೊಡಬೇಡಿ, ಯಾವುದೇ ನಿರ್ಧಾರಗಳಿಗೆ ಬರಬೇಡಿ. ಇದು ಸರಿ ಅಂತ ಪ್ರಶಂಸಿಸೋದು ಬೇಡ, ಅದು ತಪ್ಪು ಅಂತ ಖಂಡಿಸುವುದು ಬೇಡ. ಇದು ಒಂದು ರಾಜಕೀಯ ಸಭೆಯಲ್ಲ, ಇದು ಮನರಂಜನೆಯೂ ಅಲ್ಲ. ಶ್ರೋತೃಗಳೇ, ನೀವು ನನ್ನ ಜೊತೆ ಕುಳಿತುಕೊಂಡಿದ್ದೀರಲ್ಲ, ಇಲ್ಲಿ ಯಾವುದೋ ರಾಜಕೀಯ ಪುಡಾರಿ ಭಾಷಣ ಮಾಡ್ತಾ ಇದ್ದಾನೆ ಅಂತ ಅನ್ಕೊಳ್ಬೇಡಿ. ಇದು ರಾಜಕೀಯ ಸಭೆನೂ ಅಲ್ಲ, ಇಲ್ಲಿ ಸಿನಿಮಾ ನಡೀತಾನೂ ಇಲ್ಲ. ಇದು ಮನರಂಜನೆ, ಎಂಟರ್ಟೈನ್ಮೆಂಟ್ ಅಲ್ಲ. ಇದು ಒಂದು ಗಂಭೀರವಾದ ಕೂಟ. ದಿಸ್ ಇಸ್ ಅ ಸೀರಿಯಸ್ ಮೀಟಿಂಗ್. ದಿಸ್ ಇಸ್ ನಾಟ್ the lecture of a politician, nor it is entertainment. This is a serious meeting. ನೀವೇನಾದರೂ ಮನರಂಜನೆಯನ್ನೇ ಬೇಕು ಅನ್ನೋದಾದ್ರೆ ಸಿನಿಮಾಗೋ, ಫುಟ್ಬಾಲ್ ಪಂದ್ಯಕ್ಕೋ ಹೋಗಿ. ಮನರಂಜನೆ ಕೊಡುತ್ತದು, ಸಂತೋಷ ಪಡಿ. ಆದ್ರೆ ಇದು ನೀವಿಲ್ಲಿ ಬಂದಿದ್ದೀರಲ್ಲ, ಈ ಒಂದು ಉಪನ್ಯಾಸವನ್ನು ಕೇಳಲಿಕ್ಕೆ ನಾವೆಲ್ಲ ಕುಳಿತು ಪರಿಶೋಧನೆ ಮಾಡ್ತಿದ್ದೀವಿ. ಜೀವನಕ್ಕೆ ಸಂಬಂಧಪಟ್ಟ ಗಂಭೀರವಾದ ವಿಷಯಗಳನ್ನ ಕೆದಕ್ತೀವಿ, ಚರ್ಚೆ ಮಾಡ್ತೀವಿ. ಇದು ಗಂಭೀರವಾದ ಸಭೆ ಎಂದು ಉಪನ್ಯಾಸಕರು ಪರಿಗಣಿಸಿದ್ದಾರೆ. ಈ ಉಪನ್ಯಾಸಕ ಪ್ರಪಂಚದಾದ್ಯಂತ ಸಂಚರಿಸಿ ಉಪನ್ಯಾಸಗಳನ್ನ ನೀಡಿದ್ದಾರೆ. ನೋಡಿ, ಈ ಉಪನ್ಯಾಸಕ ಇದನ್ನಲ್ಲ ಅಂದ್ರೆ ತಮ್ಮ ಬಗ್ಗೆ ತಾವು ಹೇಳ್ಕೊತಾ ಇದ್ದಾರೆ. ಈತ ಪ್ರಪಂಚದ ಹಲವಾರು ದೇಶಗಳಿಗೆ ಹೋಗಿ
ಅಲ್ಲೆಲ್ಲ ಉಪನ್ಯಾಸಗಳನ್ನು ನೀಡಿದ್ದಾರೆ. ಆದರೆ ಅದೃಷ್ಟವಶಾತ್ ಅಥವಾ ದುರದೃಷ್ಟವಶಾತ್ ಒಂದು ಖ್ಯಾತಿಯನ್ನು ಅವರು ಸೃಷ್ಟಿಸಿದ್ದಾರೆ. ಅವರ ಅದೃಷ್ಟವೋ ಅವರ ದುರದೃಷ್ಟವೋ ಅವರು ಪ್ರಸಿದ್ಧ ಆಗ್ಬಿಟ್ಟಿದ್ದಾರೆ. ಅವರೊಂದು ರೀತಿ ಪ್ರಾಸಿದ್ಧ್ಯವನ್ನ ಅಥವಾ ಖ್ಯಾತಿಯನ್ನ ಸಹ ಪಡೆದಿದ್ದಾರೆ. ಪ್ರಾಯಶಃ ನೀವು ಸಹ ಅದರಿಂದಲೇ ಇಲ್ಲಿಗೆ ಬಂದಿರಬಹುದು. ಆ ಉಪನ್ಯಾಸಕನ ಖ್ಯಾತಿಯನ್ನ ತಿಳಿದಿರೋದ್ರಿಂದಲೇ ನೀವು ಸಹ ಆ ಉಪನ್ಯಾಸಕ ನೀಡ್ತಾ ಇರೋ ಉಪನ್ಯಾಸವನ್ನ ಕೇಳಲಿಕ್ಕೆ ಇಲ್ಲಿಗೆ ಬಂದಿರಬಹುದು. ಆದರೆ ಅದಕ್ಕೆ ಯಾವ ಬೆಲೆಯೂ ಇಲ್ಲ. ಆ ಉಪನ್ಯಾಸಕನಿಗೆ ಖ್ಯಾತಿ ಇದೆ, ಅಥವಾ ಒಬ್ಬ ಪ್ರಸಿದ್ಧ ಉಪನ್ಯಾಸಕ ಅಂತ ನೀವು ಬಂದಿರುವುದಾದರೆ ಅದಕ್ಕೆ ಯಾವ ಬೆಲೆನೂ ಇಲ್ಲ. ಕಾರಣ ಏನಂದ್ರೆ ನಾನಿಲ್ಲಿ ಉಪನ್ಯಾಸವನ್ನ ನಿಮಗೆ ನೀಡ್ಲಿಕ್ಕೆ ಇಷ್ಟಪಡ್ತಿಲ್ಲ. ನಾವು ಒಟ್ಟಾಗಿ ಕುಳಿತು ಪರಿಶೀಲಿಸೋಣ. ಲೆಟ್ ಅಸ್ ಅಬ್ಸರ್ವ್ ಟುಗೆದರ್. ಪರೀಕ್ಷಿಸೋಣ. ಲೆಟ್ ಅಸ್ ಎಕ್ಸಾಮಿನ್ ಟುಗೆದರ್. ರೈಲಿನಲ್ಲಿ ಕುಳಿತು ಒಂದು ಅನಂತ ಪ್ರಯಾಣವನ್ನು ಮಾಡುತ್ತಾ ನಿಮ್ಮ ಮೇಲೆ ಪ್ರಭಾವ ಬೀರಲು ಅಥವಾ ಒತ್ತಡ ಹಾಕಿ ಏನನ್ನೋ ಗಮನಿಸಿ ಎಂದು ಹೇಳಿ ನಾನು ನಿಮ್ಮನ್ನು ಒತ್ತಾಯಿಸುತ್ತಿಲ್ಲ. ನಾನು ನಿಮ್ಮ ಮೇಲೆ ಯಾವ ಒತ್ತಡನೂ ಹಾಕ್ತಾ ಇಲ್ಲ. ರೈಲ್ನಲ್ಲಿ ಕುಳಿತುಕೊಂಡು ಒಂದು ಅನಂತ ಪ್ರಯಾಣವನ್ನ ನಾವೆಲ್ಲ ಮಾಡ್ತಾ ಇದ್ದೀವಿ ಅನ್ನೋದು ನಿಮ್ಗೆ ಗೊತ್ತಾಯ್ತು. ಜೀವನವೇ ಒಂದು ರೈಲು ಅಂತ ಅನ್ಕೊಂಡಿದ್ದೀವಿ. ಎಷ್ಟೋ ಜನ್ಮಗಳಲ್ಲಿ ಬಂದಿದ್ದೀವಿ. ನಿಮ್ಮನ್ನ ಈ ಪ್ರಯಾಣ ಮಾಡ್ತಾ ಗಮನಿಸಿ ಅಂತ ಹೇಳಿ ನಿಮ್ಮ ಮೇಲೆ ಒತ್ತಡ ಹಾಕ್ತಾ ಇಲ್ಲ, ನಾನು ಒತ್ತಾಯನೂ ಹಾಕ್ತಾ ಇಲ್ಲ. ನೀವಿಲ್ಲಿ ಬಂದಿದ್ದೀರಿ, ಒಟ್ಟಿಗೆ ಕುಳಿತುಕೊಂಡು ಗಮನಿಸೋಣವೇ ಅಂತ ನಾನು ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಮುಂದುವರಿತಾರೆ. ನಾವು ನಮ್ಮ ದಿನನಿತ್ಯ ಜೀವನವನ್ನು ಗಮನಿಸುತ್ತಿದ್ದೇವೆ ಮತ್ತು ಸಹಸ್ರಾರು ವರ್ಷಗಳ ಹಿನ್ನೆಲೆಯಲ್ಲಿ ನಾವು ನಮ್ಮ ದಿನನಿತ್ಯ ಜೀವನವನ್ನ ಗಮನಿಸ್ತಾ ಇದ್ದೀವಿ. ಡೇ ಟು ಡೇ ಲೈಫ್ನ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಯಾವಾಗಿಂದ ಇದು? ಸಹಸ್ರಾರ ವರ್ಷಗಳ ಹಿನ್ನೆಲೆಯಲ್ಲಿ. ಸಾವಿರಾರು ವರ್ಷಗಳು ನಾವು ಬದುಕಿದ್ವಲ್ಲ ಎಷ್ಟೋ ಜನ್ಮಗಳಲ್ಲಿ. ಆ ವರ್ಷಗಳ ಹಿನ್ನೆಲೆಯನ್ನ ಇಟ್ಕೊಂಡು ನಮ್ಮ ದಿನನಿತ್ಯದ ಜೀವನವನ್ನ ಗಮನಿಸ್ತಾ ಹೋಗೋಣಂತೆ. ನಾವು ಎಲ್ಲ ಪಿಸುಗುಟ್ಟುವಿಕೆಯನ್ನು, ಪ್ರತಿ ಚಲನೆಯನ್ನು ಆಲಿಸಬೇಕು ಮತ್ತು ಎಲ್ಲವನ್ನೂ ಅದು ಹೇಗಿದೆಯೋ ಹಾಗೆ ನೀವು ಬಯಸಿದಂತಲ್ಲ. ಈ ಗಮನಿಸ್ತಾ ಇರುವಾಗ ಜೀವನದಲ್ಲಿ ನಡೆದಂತಹ ಎಲ್ಲ ಘಟನೆಗಳನ್ನು, ಪಿಸುಗುಟ್ಟುವಿಕೆಯನ್ನು, ಚಲನೆಯನ್ನು, ಪಿಸುಗುಟ್ಟುವಿಕೆ ಅಂತ ಅಂದ್ರೆ ಮೆಲ್ಲಗೆ ಮಾತನಾಡ್ತೀವಲ್ಲ ನಾವು, ಓಕೆ, ಮಟರಿಂಗ್ ಅಂತೀವಲ್ಲ ಅದು. ಪ್ರತಿ ಚಲನೆಯನ್ನು ಸುಮ್ಮನೆ ಆಲಿಸಬೇಕು, ಕೇಳ್ತಾ ಇರಬೇಕು, ನೋಡ್ತಾ ಇರಬೇಕು. ಆದ್ರೆ ಅದು ಹೇಗಿದೆಯೋ ಹಾಗೆ ನೋಡ್ಬೇಕು. ನಾನು ಬಯಸಿದಂತಲ್ಲ, ನೀವು ಬಯಸಿದಂತಲ್ಲ. ಇದು ಬಹಳ ಮುಖ್ಯ ಜೀವನದಲ್ಲಿ. ನಾವು ಪ್ರತಿಯೊಂದನ್ನು ಗಮನಿಸ್ತೀವಿ, ಆದ್ರೆ ಗಮನಿಸುವಾಗ ಏನ್ ಮಾಡ್ತೀವಿ, ನಮ್ಮ ಮೆದುಳಿನಲ್ಲಿ ಸಂಗ್ರಹ ಮಾಡ್ಕೊಂಡಿರೋ ಅನುಭವಗಳಿದೆಯಲ್ಲ, ಆ ಅನುಭವಗಳ ಹಿನ್ನೆಲೆಯಲ್ಲಿ ಏನನ್ನು ಗಮನಿಸ್ತೀವೋ ಅದನ್ನ ವಿಶ್ಲೇಷಣೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಸುಮ್ಮನೆ ನೋಡಲ್ಲ. ಈಗ ಅಲ್ಲೆಲ್ಲೋ ಒಂದು ಆಕ್ಸಿಡೆಂಟ್ ಆಯ್ತು, ನಾನು ರಸ್ತೆ ಮೇಲೆ ಹೋಗ್ತಾ ಇದ್ದ. ಆ ಆಕ್ಸಿಡೆಂಟ್ ನ ಸುಮ್ಮನೆ ನೋಡಲ್ಲ ನಾನು, ಅಥವಾ ಸುಮ್ಮನೆ ನಾನು ಏನ್ ಮಾಡ್ಬೇಕು ಆ ಸಂದರ್ಭದಲ್ಲಿ ಅದ್ ಮಾಡಲ್ಲ. ನಾನು ತಕ್ಷಣ ನನ್ನ ಮೆದುಳಿಗೆ ಕೆಲಸ ಕೊಡ್ತೀನಿ. ಏನು, ಹಿಂದೆ ಇಂಥ ಒಂದು ಅನುಭವವನ್ನ ನಾನು ಹೊಂದಿದಾಗ ಏನಾಯ್ತು, ಏನ್ ಮಾಡ್ದೆ, ಏನ್ ಮಾಡ್ಬೇಕು.
ಅಂದ್ರೆ ಐ ಟ್ರೈ ಟು ಅನಲೈಸ್ ದ ಸಿಚುವೇಶನ್ ಬೇಸ್ಡ್ ಆನ್ ಮೈ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್. ಹಿಂದಿನ ಅನುಭವದ ಬೆಳಕಿನಲ್ಲಿ ಇಂದಿನ ಒಂದು ಅನುಭವವನ್ನ ವಿಶ್ಲೇಷಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಮಾಡಿದಾಗ ಏನಾಗತ್ತೆ ಅಂದ್ರೆ ಅಲ್ಲಿ ಏನ್ ನಡೀತಾ ಇದೆಯೋ ಅದನ್ನ ಅರ್ಥೈಸೋ ಬದಲು ನನ್ನ ಮನಸ್ಸು ಹಿಂದಿನ ಅನುಭವದ ಒಂದು ಬೆಳಕಿನಲ್ಲಿ ಏನನ್ನ ತಿಳ್ಕೊಂಡಿರುತ್ತೋ ಅದನ್ನ ನಾನು ಈ ಘಟನೆಯ ಮೇಲೆ ಹೇರ್ತೇನೆ. ಅಷ್ಟೇ ಆಗೋದು. ಒಬ್ಬ ವ್ಯಕ್ತಿ ಕಳ್ಳ ಅಂತ ಯಾವಾಗ್ಲೋ ನಾನು ನನ್ನ ಮನಸ್ಸಿನಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದಿದೆ ಮನಸ್ಸಿನಲ್ಲಿ, ಎಂದೋ ಯಾರೋ ಹೇಳಿದ್ದು. ಈಗ ಪಾಪ ಆ ವ್ಯಕ್ತಿ ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗ್ತಿದ್ದು, ಆತನನ್ನ ಕಂಡ ತಕ್ಷಣ ನನಗೆ ಆತ ಹಿಂದೆ ಕಳ್ಳ ಅಂತ ನನ್ನ ಮನಸ್ಸಿನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಲ್ಲ, ಅದ್ರ ಮೇಲೆ ಹೇಳುತ್ತೆ, ನೋಡು ಕಳ್ಳ ಹೋಗ್ತಿದ್ದಾನೆ, ಇವನ್ ದೊಡ್ಡ ಕಳ್ಳ. ಪಾಪ ಅವನ್ ಕಳ್ಳ ಆಗಿಲ್ದೇನೆ ಇರಬಹುದು, ಅಥವಾ ಕಳ್ಳತನ ವಿಧಿ ಇಲ್ದೆ ಮಾಡಿರಬಹುದು ಆ ಕಾಲದಲ್ಲಿ. ಈಗಲೂ ಕಳ್ಳ ಅಂತ ಯಾಕೆ ಹೇಳ್ತೀರಿ? ಸಮಸ್ಯೆ ಏನಂದ್ರೆ ಈ ಅನುಭವಗಳನ್ನ ಶೇಖರಿಸಿ ಬಿಡ್ತೀವಲ್ಲ, ಸಂಗ್ರಹಿಸಿ ಬಿಡ್ತೀವಲ್ಲ, ಆ ಮನಸ್ಸು ಕಲುಷಿತವಾಗ್ಬಿಟ್ಟಿರುತ್ತೆ. ಆ ಕಲುಷಿತ ಮನಸ್ಸಿನ ಮೂಲಕ ವರ್ತಮಾನವನ್ನ ಅರ್ಥ ಮಾಡ್ಕೊಳ್ಳಿಕ್ ಹೋಗ್ತೀವಿ. ಆಗ ಅಲ್ಲಿ ನಡೀತಿರೋ ಘಟನೆ ಏನೋ ಅದು ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೊಳ್ಳಿಕ್ ನಮ್ದಾಗಲ್ಲ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಎಲ್ಲವನ್ನೂ ಅದು ಹೇಗಿದೆಯೋ ಹಾಗೆ ಆಲಿಸಬೇಕು, ಗಮನಿಸಬೇಕು. ನೀವು ಬಯಸಿದಂತಲ್ಲ, ನಾನು ಬಯಸಿದಂತಲ್ಲ. ನೀವು ರೈಲಿನಲ್ಲಿ ಹೋಗುವಾಗ ಕಿಟಕಿಯಾಚೆ ವೀಕ್ಷಿಸಿದರೆ ಏನು ಕಾಣಿಸುತ್ತದೆ? ನೀವು ರೈಲ್ನಲ್ಲಿ ಹೋಗ್ತಾ ಇದ್ದೀರಲ್ಲ, ಜೀವನವೆಂಬ ರೈಲ್ನಲ್ಲಿ ಹೋಗ್ತಾ ಇದ್ದೀರಲ್ವಾ, ಕಿಟಕಿ ಹತ್ರ ಕುಳಿತುಕೊಂಡು ನೋಡ್ತಾ ಇದ್ದೀರಲ್ವಾ, ಏನ್ ಕಾಣಿಸುತ್ತೆ ನಿಮ್ಗೆ ಅಂದ್ರೆ ಅವ್ರು ಹೇಳ್ತಾರೆ, ಬೆಟ್ಟಗಳು, ನದಿಗಳು, ಹೊಳೆಗಳು ಮತ್ತು ಸುತ್ತಲೂ ಹರಡಿರುವ ಸೌಂದರ್ಯ. ಆಹಾ, ನೋಡಿ ಅವ್ರು ಹೇಗೆ ತಮ್ಮ ಉಪನ್ಯಾಸವನ್ನ ವಿಸ್ತರಿಸುತ್ತಾ ಹೋಗ್ತಾರೆ. ಹೌ ಹಿ ಎಕ್ಸ್ಪ್ಯಾಂಡ್ಸ್ ದ ಲೆಕ್ಚರ್ ಅಂಡ್ ದ ಕಂಟೆಂಟ್ ಆಫ್ ದ ಲೆಕ್ಚರ್, ಡೆಲಿವರಿ ಆಫ್ ದ ಕಂಟೆಂಟ್. ಆ ಉಪನ್ಯಾಸದ ಕಂಟೆಂಟ್ ಇದೆಯಲ್ಲ, ಆ ಉಪನ್ಯಾಸದಲ್ಲಿರೋ ವಿಷಯ ಪದಾರ್ಥವಿದೆಯಲ್ಲ, ಆ ವಿಷಯವನ್ನ ಎಷ್ಟು ಚೆನ್ನಾಗಿ ಮಂಡಿಸುತ್ತಾ ಹೋಗ್ತಾರೆ. ಎಲ್ಲಿಗೆ ಬಂದ್ರವರು? ಟ್ರೈನಲ್ಲಿ ಕುಳಿತುಕೊಂಡು ಹೋಗುವಾಗ ಕಿಟಕಿಲಿ ನೋಡ್ತಾ ಇರುವಾಗ ನಿಮ್ಗೆ ಎಷ್ಟು ಬೆಟ್ಟಗಳು, ನದಿಗಳು, ಹೊಳೆಗಳು, ಸುತ್ತಲೂ ಹರಡಿರೋ ಸೌಂದರ್ಯ ಇದೆಲ್ಲ ಕಾಣಿಸುತ್ತೆ. ಹೌದಲ್ವಾ? ಸೌಂದರ್ಯವೂ ಕಾಣುತ್ತೆ. ಹಾಗಾದ್ರೆ ಒಂದ್ ಸ್ವಲ್ಪ ಸೌಂದರ್ಯದ ಬಗ್ಗೆ ಮಾತನಾಡೋಣವೇ? ಹಿ ಜಸ್ಟ್ ಜಂಪ್ಸ್ ಇನ್ ಟು ಬ್ಯೂಟಿ. ಗುಡ್ಡಗಳು, ಬೆಟ್ಟಗಳು, ತಪ್ಪಲುಗಳು, ಕಣಿವೆಗಳು, ಹುಲ್ಲುಗಾವಲುಗಳು, ಕಾಡುಗಳು, ಮರಗಳು, ಸಸಿಗಳು ಎಲ್ಲ ಕಾಣಿಸುತ್ತೆ. ಎಷ್ಟು ಸುಂದರವಾಗಿರುತ್ತೆ, ಸೌಂದರ್ಯದಿಂದ ತುಂಬಿರುತ್ತೆ. ಹಾಗಾದ್ರೆ ಸೌಂದರ್ಯ ಅಂದ್ರೆ ಏನು? ಅದರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣವೇ? ವಾಟ್ ಇಸ್ ಬ್ಯೂಟಿ? ನೀವು ಕೇಳಿರಬಹುದು. ಸೌಂದರ್ಯ ಅನ್ನುವಂಥ ಪದ ಬೇಕಾದಷ್ಟು ಸಲ ಕೇಳಿದಿರಿ, ಸೌಂದರ್ಯವನ್ನ ನೀವು ಅನುಭವಿಸಿದಿರಿ, ಪ್ರತಿಯೊಬ್ರು ನೀವು ಅನುಭವಿಸಿದಿರಿ ಜೀವನದಲ್ಲಿ. ಏನದು ಸೌಂದರ್ಯ ಅಂದ್ರೆ? ನೋಡಿ, ಈಗ ನನ್ನ ಮನಸ್ಸು ಹೀಗೆ ಕೆಲಸ ಮಾಡ್ತು, ಈಗ ಈ ಕ್ಷಣ. ಸೌಂದರ್ಯ ಅಂದ್ರೆ ಏನು? ಸತ್ಯಂ ಶಿವಂ ಸುಂದರಂ. ಆ ಭಗವಂತನ ರೂಪಗಳೇ ಸತ್ಯ, ಶಿವ, ಸುಂದರ. ನೋಡಿ, ಆ ಸೌಂದರ್ಯ ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೋಬೇಕು. ಅದು ಹೇಗಿದೆಯೋ ಅದನ್ನ ಹಾಗೆ ತಿಳ್ಕೋಬೇಕು. ಆದ್ರೆ ನನ್ನ ಸಮಸ್ಯೆ ಏನು, ನಿಮ್ ಸಮಸ್ಯೆ ಏನು? ಯಾರೋ ಹೇಳ್ಬಿಟ್ಟಿದ್ದಾರೆ, ಯಾವುದೋ ಪುಸ್ತಕದಲ್ಲಿ ಓದ್ಬಿಟ್ಟಿದೀನಿ, ಯಾವುದೋ ಪಿಕ್ಚರ್ ನೋಡ್ಬಿಟ್ಟಿದೀನಿ, ಸತ್ಯಂ ಶಿವಂ ಸುಂದರಂ, ಸತ್ಯವೇ ಶಿವ, ಶಿವವೇ ಸುಂದರ, ಸುಂದರವೇ ಸತ್ಯ.
ಈಗ ಆ ಬೆಳಕಿನಲ್ಲಿ ನಾನು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ ಹೋಗ್ತಾ ಇದ್ದೀನಿ. ಹೌದಾ ಅಲ್ವಾ? ಇದೆಲ್ಲ ನಮ್ಮ ಸಮಸ್ಯೆಗಳೇ. ಕೆಲವು ಸಲಿ ಸಂಗ್ರಹಿಸಿಟ್ಟಿರೋ ಜ್ಞಾನ ನಾನು ಏನನ್ನ ತಿಳ್ಕೋಬೇಕೋ ಅದನ್ನ ಹೇಗ್ ತಿಳ್ಕೋಬೇಕೋ ಅದು ಹೇಗಿದೆಯೋ ಹಾಗೆ ತಿಳ್ಕೊಳಕ್ ಬಿಡಲ್ಲ. ಈಗ ನನ್ನ ಉದಾಹರಣೆಯನ್ನೇ ನಾನು ನಿಮ್ಗೆ ಕೊಟ್ಟೆ. ಸೌಂದರ್ಯದ ಬಗ್ಗೆ ಅದು ಹೇಗಿದೆಯೋ ಅದನ್ನ ಅರ್ಥ ಮಾಡ್ಕೊಳಕ್ ಮೊದಲು, ಓ ಸೌಂದರ್ಯ ಅಂತ ಅಂದ್ರೆ ಏನು? ಶಿವನ ಒಂದು ರೂಪವೇ ಸೌಂದರ್ಯ. ಇದು ನನ್ನ ತಲೆಯಲ್ಲಿ ಬಂತು. ಯಾಕೆ ಬಂತು? ಈಗಾಗಲೇ ಸಂಗ್ರಹವಾಗಿದೆ ಮೆದುಳಿನೆಲ್ಲ ವಿಷಯ. ಮೆದುಳಿನಲ್ಲಿ ಸಂಗ್ರಹವಾಗುವ ಎಲ್ಲ ಅನುಭವಗಳು ಹೀಗೆ. ಪ್ರತಿಯೊಂದನ್ನು ನೋಡುವಾಗ್ಲೂ ಆ ಹಿಂದೆ ತಿಳಿದಿರುವಂತಹ ನಮ್ಮ ಜ್ಞಾನವಿದೆಯಲ್ಲ, ಹಿಂದೆ ಸಂಗ್ರಹಿಸಿರೋ ಜ್ಞಾನವಿದೆಯಲ್ಲ, ಆ ಜ್ಞಾನ ಅದನ್ನ ತಿರುಚ್ತಾ ಹೋಗುತ್ತೆ. ಈಗ ಅವ್ರು ಹೇಳ್ತಾರೆ, ಈಗ ಸ್ವಲ್ಪ ಸೌಂದರ್ಯದ ಬಗ್ಗೆ ಮಾತನಾಡೋಣವೇ? ಅದು ನಿಮಗೆ ಆಸಕ್ತಿಕರವೇ? ಅದು ಒಂದು ಗಂಭೀರವಾದ ವಿಷಯ. ಸೌಂದರ್ಯ ಅನ್ನೋದು ಗಂಭೀರವಾದ ವಿಷಯ. ಜೀವನದಲ್ಲಿ ಎಲ್ಲವೂ ಹೇಗೆ ಗಂಭೀರವೋ ಹಾಗೆ ಸೌಂದರ್ಯವೂ ಗಂಭೀರವೇ. ಪ್ರಾಯಶಃ ನೀವು ಸೌಂದರ್ಯವೆಂದರೇನು ಎಂಬ ಪ್ರಶ್ನೆಯನ್ನು ಕೇಳಿಕೊಂಡಿರದೇ ಇರಬಹುದು. ಪ್ರಾಯಶಃ, ಪ್ರಾಬಬಲಿ, ವಾಟ್ ಈಸ್ ಬ್ಯೂಟಿ ಅನ್ನುವಂತ ಪ್ರಶ್ನೆಯನ್ನ ನೀವು ಎಂದಾದ್ರೂ ಕೇಳ್ಕೊಂಡಿದ್ದೀರಾ? ಇಲ್ದೇ ಇರಬಹುದು ಬಹಳ ಜನ. ಬ್ಯೂಟಿ ಅಂದ್ರೆ ನಿಮಗ್ ಗೊತ್ತು, ನಿಮ್ದು ಯಾವುದೋ ಒಂದು ರೀತಿಯ ಒಂದು ಡೆಫಿನೇಷನ್ ಇದೆ ಬ್ಯೂಟಿಗೆ. ಆ ಡೆಫಿನೇಷನ್ ನೀವು ಮಾಡ್ಕೊಂಡಿರೋ ಡೆಫಿನೇಷನ್ ಅದು ಅಷ್ಟೇ. ಹಾಗಾದ್ರೆ ಸೌಂದರ್ಯ ಅಂದ್ರೆ ಏನು ಅಂತ ಪ್ರಶ್ನಿಸಿಕೊಳ್ಳೋ ಪ್ರಯತ್ನವನ್ನೇನಾದ್ರೂ ಮಾಡಿದೀರಾ? ಇಲ್ಲ ಅನ್ನೋದಾದ್ರೆ ಅದರ ಬಗ್ಗೆ ಪರಿಶೀಲಿಸೋಣ. ಏಕೆಂದರೆ ರೈಲಿನಲ್ಲಿ ಪ್ರಯಾಣಿಸುವಾಗ ಸುಂದರ ದೃಶ್ಯಗಳನ್ನು ಕಿಟಕಿಯಾಚೆ ನೀವು ನೋಡುತ್ತಿದ್ದೀರಿ. ಬೆಟ್ಟಗಳು, ನದಿಗಳು, ಹಿಮ ಮುಚ್ಚಿಕೊಂಡ ಪರ್ವತಗಳು, ಆಳ ಕಣಿವೆಗಳು ಮತ್ತು ಬರೀ ಹೊರಗೆ ಕಾಣುತ್ತಿರುವವು ಮಾತ್ರವಲ್ಲ, ನಿಮ್ಮ ಸ್ವಯಂನ ರಚನೆ ಮತ್ತು ನಿಮ್ಮ ಸ್ವರೂಪವನ್ನು ನೋಡುತ್ತಿದ್ದೀರಿ. ಟ್ರೈನಲ್ಲಿ ಕುಳಿತುಕೊಂಡು ಹೋಗ್ತಿರುವಾಗ ಬರೀ ಹೊರಗಡೆ ಸೌಂದರ್ಯವೇ ಅಲ್ಲ, ಒಳಗಿನ ಸ್ವಯಂ ಅನ್ನು ನೋಡ್ತಾ ಇರ್ತೀರಿ. ನೀವು ಏನು ಯೋಚಿಸುತ್ತಿದ್ದೀರಿ? ಏನು ಭಾವನೆಗಳು ನಿಮ್ಮಲ್ಲಿ ಎದ್ದೇಳುತ್ತಿವೆ? ನಿಮ್ಮ ಬಯಕೆಗಳೇನು? ಪ್ರತಿ ವ್ಯಕ್ತಿಯೂ ಇದನ್ನೆಲ್ಲ ಆಲಿಸಬೇಕು. ಜೀವನದ ಪ್ರತಿ ಹಂತದಲ್ಲೂ ಇದನ್ನ ನಾವು ಮಾಡಬೇಕು. ನನ್ನಲ್ಲಿ ಯಾವ ಆಲೋಚನೆಗಳು ಹಾದು ಹೋಗ್ತಾ ಇವೆ? ನನ್ನ ಭಾವನೆಗಳೇನು? ನನ್ನ ಬಯಕೆಗಳೇನು? ಇದನ್ನ ನಾವು ಗಮನಿಸೋದೇ ಇಲ್ಲ. We don't scan them consciously. We should scan our thoughts, our emotions. Most of our thoughts and emotions are not scanned. ಇದನ್ನೆಲ್ಲ ಆಲಿಸಬೇಕು. ಬರೀ ನಿಮ್ಮಲ್ಲಿನ ಯೋಚನೆಗಳು, ಭಾವನೆಗಳು, ಅಭಿಪ್ರಾಯಗಳು, ತೀರ್ಮಾನಗಳು ಮಾತ್ರವಲ್ಲ. ಇಷ್ಟನ್ನೇ ಅಲ್ಲ ನೀವು ಗಮನಿಸಬೇಕಾಗಿರೋದು, ಇತರರು ಏನು ಹೇಳುತ್ತಿದ್ದಾರೆ, ನಿಮ್ಮ ಪತ್ನಿ, ನಿಮ್ಮ ನೆರೆಹೊರೆಯವರು ಏನು ಹೇಳುತ್ತಿದ್ದಾರೆ, ಅದನ್ನು ಆಲಿಸಬೇಕು. ಅಂದ್ರೆ ಡೆವಲಪ್ ಲಿಸನಿಂಗ್ ಸ್ಕಿಲ್ಸ್ ಅಂತ. ಆಲಿಸುವ ಕೌಶಲ್ಯವನ್ನ ಬೆಳೆಸಿಕೊಳ್ಳಿ. ಮೋಸ್ಟ್ ಆಫ್ ಅಸ್ ಆರ್ ಪುವರ್ ಲಿಸನರ್ಸ್. ಮೋಸ್ಟ್ ಆಫ್ ಅಸ್, 99% ಜನ ವಿ ಆರ್ ಪುವರ್ ಲಿಸನರ್ಸ್. ಇತರರು ಏನ್ ಹೇಳ್ತಾರೆ ಅಂತ ಆಲಿಸುವ ಒಂದು ಪೇಷನ್ಸ್, ತಾಳ್ಮೆ ಇಲ್ಲ. ಇತರರ ಮಾತುಗಳನ್ನ ಸಹನೆಯಿಂದ ಕೇಳುವಂತಹ ಒಂದು ಮನೋಭಾವವೂ ಇಲ್ಲ. ನಾವು ಬಹಳಷ್ಟು ಜನರನ್ನ ನೋಡಿದ್ದೇವೆ ಆ ತರ. ನನ್ನ ಜೀವನದಲ್ಲಂತೂ ನಾನು ಬಹಳಷ್ಟು ಜನರನ್ನ ನೋಡಿದ್ದೇನೆ. ನನ್ನಲ್ಲೂ ಈ ಗುಣ ಇರಬಹುದು, ಇದೆ.
ಯಾವುದೇ ಮನುಷ್ಯ ಇನ್ನೊಬ್ಬ ಮನುಷ್ಯ ಮಾತನಾಡ್ತಾ ಇದ್ರೆ ಸುಮ್ಮನೆ ಕೇಳಿಸ್ಕೋಬೇಕು. ಆತ ಮುಗಿಸೋ ತನಕ ಮಾತನಾಡಬಾರ್ದು. ಆತ ಮುಗಿಸಿದ ಮೇಲೆ ಏನು ಮಾತನಾಡ್ಬೇಕೋ ನಾವು ಅಷ್ಟು ಮಾತ್ರ ಸಂಕ್ಷಿಪ್ತವಾಗಿ ಮಾತನಾಡಿ ಮುಂದೆ ಹೋಗ್ತಾ ಇರ್ಬೇಕು. Some people have verbal vomiting. What is verbal vomiting? Verbal ಅಂದ್ರೆ ನುಡಿಗಳು, ವಾಮಿಟಿಂಗ್ ಅಂದ್ರೆ ವಾಂತಿ. ಬರೀ ನುಡಿಗಳನ್ನ ವಾಂತಿ ಮಾಡ್ತಿರ್ತಾರೆ. ಅಂದ್ರೆ ಅವ್ರ ಮುಂದೆ ಇದ್ರೆ ಅವ್ರು ಮಾತನಾಡ್ತಾ ಇರ್ತಾರೆ, ನಾವು ಸುಮ್ಮನೆ ಕೇಳಿಸ್ಕೊತಾ ಇರ್ಬೇಕು. ಅವ್ರು ಇನ್ನೊಬ್ಬರಿಗೆ ಮಾತನಾಡ್ಲಿಕ್ಕೆ ಅವಕಾಶನೇ ಕೊಡೋದಿಲ್ಲ. ಅಂತ ವ್ಯಕ್ತಿಗಳು ಒಬ್ರೋ ಇಬ್ರೋ ಇದ್ರೆ ನಮ್ಮಲ್ಲಿ ತಾಳ್ಮೆ ಬೆಳೆಯುತ್ತೆ. ಆಲಿಸುವ ತಾಳ್ಮೆ. ಆ ವ್ಯಕ್ತಿಗೆ ಅದು ದೋಷವಿರಬಹುದು, ಆತನಲ್ಲಿರೋ ನ್ಯೂನತೆ. ಆದರೆ ಆ ನ್ಯೂನತೆಯನ್ನ ನೀವು ವೀಕ್ನೆಸ್ ಅಂತ ಅನ್ಕೋಬೇಡಿ. ಅದು ಆತನಿಗೆ ವೀಕ್ನೆಸ್ ಅಷ್ಟೇ, ಆತನಿಗೆ ದೌರ್ಬಲ್ಯ. ಅದು ಜನ ತಪ್ಪು ತಿಳ್ಕೊತಾರೆ ಆ ತರ ಮಾತನಾಡಿದ್ರೆ. ಇನ್ನೊಬ್ಬರಿಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಡದೆ ತಾನೇ ಮಾತನಾಡ್ತಾ ಇರೋದಿದೆಯಲ್ಲ, ಅದು ಆತನ ದೋಷ. ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಅಂತ ವ್ಯಕ್ತಿ ಜೊತೆ ಇದ್ರೆ ನೀವು ಸುಮ್ಮನೆ ಕೇಳಿಸ್ಕೊಳ್ಳೋದನ್ನ ಕಲಿತೀರಿ. ತಾಳ್ಮೆ ಸಿಕ್ಕುತ್ತೆ, ತಾಳ್ಮೆ ಬರುತ್ತೆ ನಿಮ್ಗೆ. ನಿಮ್ಗೆ ಅದು ಪ್ಲಸ್ ಪಾಯಿಂಟ್, ನಿಮಗೆ ಅದು ಮೆರಿಟ್, ನಿಮ್ಗದು ಮೆರಿಟ್. ಒಂದು ಕಾಗೆಯ ಕಾಕಾಸದ್ದನ್ನು ಆಲಿಸಬೇಕು. ಪ್ರಪಂಚದ ಸೌಂದರ್ಯವನ್ನು, ಪ್ರಕೃತಿ ಸೌಂದರ್ಯವನ್ನ ಫೀಲ್ ಮಾಡಬೇಕು. ಸುಮ್ಮನೆ ಆಲಿಸಬೇಕು, ವೀಕ್ಷಿಸಬೇಕು. ಹೌದು ಅಲ್ಲಗಳು ಬೇಡ, ಸರಿ ತಪ್ಪುಗಳ ತೀರ್ಪು ಬೇಡ. ಬಹಳ ಮೌನವಾಗಿ ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ಮರದ ಸೌಂದರ್ಯವನ್ನು ನೋಡಲು ಸಾಧ್ಯವೇ? ಒಂದು ಕಾಗೆ ಕಾ ಕಾ ಅಂತ ಶಬ್ದ ಮಾಡ್ತಾ ಇದ್ರೆ ಸುಮ್ಮನೆ ಏನು ಮಾತನಾಡದೆ, ಮನಸ್ಸಿನಲ್ಲೂ ಯಾವ ಪ್ರತಿಕ್ರಿಯೆನೂ ಬರಬಾರ್ದು, ಸುಮ್ಮನೆ ಕೇಳಿಸ್ಕೊಳ್ಳಿಕ್ಕಾಗತ್ತ? ಮರದ ಸೌಂದರ್ಯವನ್ನ ಸುಮ್ಮನೆ ನೋಡ್ಲಿಕ್ಕೆ ಸಾಧ್ಯ ಇದೆಯಾ? ಮೌನವಾಗಿ ಆಹಾ ಎಷ್ಟು ದೊಡ್ಡ ಮರ, ಎಷ್ಟು ಹಳದಿ ಬಣ್ಣದ ಸುಂದರವಾದ ಹೂವುಗಳಿದೆ, ಅಪ್ಪಪ್ಪ ಒಂದೊಂದು ಹೂವುನು ನೋಡೋದಿಕ್ಕೆ ಎಷ್ಟು ಆಕರ್ಷಕವಾಗಿದೆ, ಎಷ್ಟು ಹೂವು ಕೆಳಗೆ ಉದುರಿ ಬಿದ್ದಿದೆ ನೋಡು, ಎಷ್ಟು ಹೂವು ಈಗ ಚಿಗುರ್ತಾ ಇದೆ ನೋಡು. ಓ, ಈ ಹೂವುಗಳಿಂದ ಹಾರ ಮಾಡಿ ಹಾಕಿದ್ರೆ ದೇವ್ರ ವಿಗ್ರಹದ ಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದೆಲ್ಲ ಏನೋ ನೀವು ಮರದ ಸೌಂದರ್ಯವನ್ನ ನೋಡಿ ಸುಮ್ನಿರಿ ಅಂದ್ರೆ ನೀವು ಮಾಡ್ತಾ ಇರುವಂತಹ ಕಾಮೆಂಟ್ರಿ, ಇದು ಪ್ರತಿಕ್ರಿಯೆಗಳು. ಈ ಕಾಮೆಂಟ್ರಿ ಇಲ್ಲದೆ ಸುಮ್ಮನೆ ಆ ಸೌಂದರ್ಯವನ್ನ ವೀಕ್ಷಿಸಲು ಸಾಧ್ಯವೇ? ಆದ್ದರಿಂದ ಈಗ ನಾವು ಪರಸ್ಪರ ಕುಳಿತು ಸೌಂದರ್ಯದ ಬಗ್ಗೆ ಮಾತನಾಡೋಣ. ಸೌಂದರ್ಯ ಎಂದರೇನು? ನೀವು ಮ್ಯೂಸಿಯಂಗಳಿಗೆ ಹೋಗಿದ್ದೀರಾ? ಬಹುಶಃ ಹೋಗಿಲ್ಲವೇನೋ. ನಾನು ನಿಮ್ಮನ್ನು ಮ್ಯೂಸಿಯಂಗಳ ಮೂಲಕ ಕರೆದುಕೊಂಡು ಹೋಗುವುದಿಲ್ಲ. ನಾನು ನಿಮ್ಮ ಮಾರ್ಗದರ್ಶಕ ಅಲ್ಲ. ನಾವು ಗ್ರೀಕರ, ಪುರಾತನ ಯವನರ, ರೋಮನ್ನರ, ಆಧುನಿಕ ಜನರ ಚಿತ್ರಗಳನ್ನು, ವಿಗ್ರಹಗಳನ್ನು ನೋಡುವ ಬದಲು ನಾವು ಸೌಂದರ್ಯವೆಂದರೇನು ಎಂಬುದನ್ನು ಸಂಶೋಧಿಸಲು ಮತ್ತು ಅದನ್ನು ಅರ್ಥೈಸಿಕೊಳ್ಳಲು ಬೇಡಿಕೊಳ್ಳುತ್ತಿದ್ದೇನೆ. ಈಗ ಸೌಂದರ್ಯ ಅಂದ ತಕ್ಷಣ ಯಾವುದೋ ಮ್ಯೂಸಿಯಂಗಳ ಕಡೆ ನಿಮ್ಮ ಆಲೋಚನೆ ಹೋಗೋದು ಬೇಡ. ಮ್ಯೂಸಿಯಂಗಳಲ್ಲಿ ದೊಡ್ಡ ದೊಡ್ಡ ಚಿತ್ರಪಟಗಳು, ಮತ್ತೆ ಕಲಾಕೃತಿಗಳು, ವಿಗ್ರಹಗಳು, ಪುತ್ಥಳಿಗಳು ಇವೆಲ್ಲ ಇಟ್ಟಿರ್ತಾರೆ, ಜೋಡಿಸಿರ್ತಾರೆ. ನೀವು ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ನೋಡಿಲ್ಲ ಅಂತಲೇ ತಿಳ್ಕೊಳ್ಳೋಣ. ಆದ್ರೆ ನಾನು ನಿಮ್ಮನ್ನ ಮ್ಯೂಸಿಯಂಗಳ ಕಡೆ ಕರ್ಕೊಂಡು ಹೋಗಲ್ಲ. ಅಂದ್ರೆ ನಮ್ಮ ಆಲೋಚನೆಯ ಒಂದು 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 ಧಾಟಿಯನ್ನ ಅಲ್ಲಿಗೆ ಕರ್ಕೊಂಡು ಹೋಗೋದಿಲ್ಲ. ನನ್ ಗೈಡು ಅಲ್ಲ. ನಾವು ಅದನ್ನೆಲ್ಲ ಬಿಟ್ಟು ಸೌಂದರ್ಯ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಸೌಂದರ್ಯವೆಂದರೇನು? ಮಹನೀಯರೇ, ನಾನು ಈ ಪ್ರಶ್ನೆ ಕೇಳುತ್ತಿದ್ದೇನೆ.
ದಯವಿಟ್ಟು ನಿಮಗೆ ನೀವೇ ಉತ್ತರಿಸಿಕೊಳ್ಳಿ. ನೀವು ಎಂದೂ ಅದರ ಬಗ್ಗೆ ಯೋಚಿಸಲಿಲ್ಲವೇ? ಸರ್ಸ್, ಪ್ಲೀಸ್ ಆಸ್ಕ್ ದಿಸ್ ಕ್ವೆಶ್ಚನ್ ಟು ಯುವರ್ ಸೆಲ್ಸ್. ಸೌಂದರ್ಯ ಅಂದ್ರೆ ಏನು ಅನ್ನೋದನ್ನ ನೀವೇ ಕೇಳ್ಕೊಳ್ಳಿ. ನೀವೆಂದೂ ಕೇಳ್ಕೊಂಡಿಲ್ವಾ ಈ ಪ್ರಶ್ನೆಯನ್ನ? ಆಕಾರದ ಸೌಂದರ್ಯವಲ್ಲ, ಗಂಡಸಿನದೋ ಹೆಂಗಸಿನದೋ ಸೌಂದರ್ಯವಲ್ಲ. The beauty that I am referring to you is not the beauty of the form. I am not referring to the beauty of a man or a woman. ಅದಲ್ಲ. ಯಾರದೋ ಚಹರೆಯ ಸೌಂದರ್ಯವಲ್ಲ, ಯಾರದೋ ಮುಖದ ಸೌಂದರ್ಯ ಅಲ್ಲ. ಆದರೆ ಒಂದು ಹಚ್ಚ ಹಸಿರು ಬಣ್ಣದ ಹುಲ್ಲುಗಾವಲಿನದು. ಯೋಚನೆ ಮಾಡಿ, ಒಂದು ದೊಡ್ಡ ಹುಲ್ಲುಗಾವಲು ನಿಮ್ ಮುಂದೆ ಇದೆ. ಹಚ್ಚನೆಯ ಹಸಿರಿನ ಹುಲ್ಲುಗಾವಲು. ಅಲ್ಲಿ ಎಷ್ಟೊಂದು ಹೂವುಗಳು ಬೆಳೆದಿದೆ. ಹಿಮಚ್ಛಾದಿತ ದೊಡ್ಡ ಪರ್ವತಗಳ ಶ್ರೇಣಿಯದ್ದು. ಆ ಹುಲ್ಲುಗಾವಲಿನ ಆ ಕಡೆ ಎತ್ತರಕ್ಕೆ ಬೆಟ್ಟಗಳು ನಿಂತಿದೆ. ಆಳ ಕಣಿವೆಗಳು ಕಾಣ್ತಾ ಇದೆ. ಅಲ್ಲಿ ಶಾಂತವಾಗಿ ನದಿ ಹರಿತಾ ಇದೆ. ನಿಮ್ಮಿಂದ ಹೊರಗಿರುವ ಆ ಎಲ್ಲವನ್ನು ಎಷ್ಟು ಸುಂದರವಾಗಿದೆ ಎಂದು ಹೇಳುತ್ತೀರಿ? ಅಂತ ಒಂದು ಸ್ಥಳದಲ್ಲಿ ನಿಂತ್ಕೊಂಡ್ರೆ ಆ ಸೌಂದರ್ಯವನ್ನ ಕಂಡು ಎಷ್ಟು ಸುಂದರವಾಗಿದೆ ಈ ಸ್ಥಳ ಅಂತ ಹೇಳ್ತೀರಾ ಇಲ್ವಾ? ಹೌದು. ಸುಂದರ ಎನ್ನುವ ಆ ಪದದ ಅರ್ಥವೇನೆಂದು ಹುಡುಕಲೇಬೇಕು. ಎಷ್ಟು ಚೆನ್ನಾಗಿ ಸುಂದರವಾಗಿದೆ ಇದು ಅಂತ ಹೇಳ್ಬಿಟ್ರೆ, ಆ ಸಿನಿಕ್ ಬ್ಯೂಟಿ ಮುಂದೆ ನಿಂತ್ಕೊಂಡು ಇನ್ ಫ್ರಂಟ್ ಆಫ್ ದ ಪ್ರಿಸ್ಟೀನ್ ಬ್ಯೂಟಿ ಹೇಳ್ಬಿಟ್ರಿ ದಿಸ್ ಇಸ್ ಬ್ಯೂಟಿಫುಲ್ ಅಂತ. ಹೌದಾ ಅಲ್ವಾ? ಹಾಗಾದ್ರೆ ಆ ಪದದ ಅರ್ಥ ಏನು? ಏಕೆಂದರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಬಹಳ ಕಡಿಮೆ ಸೌಂದರ್ಯವಿದೆ. ಹೊರಗಿರೋದನ್ನೆಲ್ಲ ನೋಡಿ ಸುಂದರವಾಗಿದೆ ಅಂತ ಹೇಳ್ಬಿಟ್ರಿ. ಸೌಂದರ್ಯ ಅಂದ್ರೆ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ನಮ್ ಜೀವನದಲ್ಲಿ ತುಂಬಾ ಕಡಿಮೆ ಸೌಂದರ್ಯವಿದೆ. ನಮ್ ಜೀವನಗಳೆಲ್ಲ ಕುರೂಪಗಳೇ. ನೀವು ಬೆನಾರಸ್ನಲ್ಲಿ ನಡೆದು ಹೋದ್ರೆ ಅದು ತಿಳಿಯುತ್ತೆ. ಬೆನಾರಸ್, ವಾರಣಾಸಿ, ಅಲ್ಲಿ ನಡ್ಕೊಂಡು ಹೋಗಿ ಗೊತ್ತಾಗತ್ತೆ. ಮಲಿನವಾದ ರಸ್ತೆಗಳು, ಧೂಳು, ಕಶ್ಮಲ, ಅದನ್ನೆಲ್ಲ ನೋಡಿ ಹಾಗೆಯೇ ಒಂದು ಎಲೆಯ ಮೃದುತ್ವವನ್ನು ಮತ್ತು ಜನರ ಮೃದುತ್ವದಿಂದ ಕೂಡಿದ ಔದಾರ್ಯವನ್ನು ನೋಡಿ ಈ ಕವಿಗಳು, ಚಿತ್ರಕಲಾಕಾರರು, ಶಿಲ್ಪಿಗಳು ಸಾಮಾನ್ಯವಾಗಿ ಬಳಸುವ ಸೌಂದರ್ಯ ಎಂಬ ಪದದ ಬಗ್ಗೆ ಪರಿಶೋಧಿಸೋಣ. ಸೌಂದರ್ಯವೆಂಬ ಗುಣವೆಂದರೇನು? ನಾನು ಅದಕ್ಕೆ ಉತ್ತರಿಸಬೇಕೆಂದು ಬಯಸುವಿರಾ ಅಥವಾ ನೀವು ಉತ್ತರಿಸುತ್ತೀರಾ? ನಾನೇ ಅದಕ್ಕೆ ಉತ್ತರ ಕೊಡ್ಬೇಕಾ? ನೀವೇ ಉತ್ತರ ಕೊಡ್ತೀರಾ? ಆ ಸಂಭಾವಿತ ಯುವಕ ಹೇಳುತ್ತಿದ್ದಾನೆ, ನೀವೇ ಹೇಳಿ, ಏಕೆಂದರೆ ನಮಗೆ ಅದು ಗೊತ್ತಿಲ್ಲ ಎಂದು. ನೋಡಿ, ನೀವು ಉತ್ತರ ಹುಡುಕಿ ಅಂತಿದ್ದೀನಿ. ಆದ್ರೆ ಈ ಗುಂಪಿನಲ್ಲಿ ನೋಡಿ, ಆ ಒಬ್ಬ ಹುಡುಗ, ಎ ಜೆಂಟಲ್ಮನ್, ಸಂಭಾವಿತ ಹುಡುಗ ಹೇಳ್ತಾ ಇದ್ದಾನೆ, ಉಪನ್ಯಾಸಕರೇ ನಮಗ್ ಗೊತ್ತಿಲ್ಲ ಸೌಂದರ್ಯ ಅಂದ್ರೆ ಏನು ಅಂತ, ನೀವೇ ಹೇಳಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಾನ್ ಕೇಳ್ತಿದ್ದೀನಿ, ಯಾಕೆ ನಿಮಗೆ ಗೊತ್ತಿಲ್ಲ? ಇಷ್ಟು ದೊಡ್ಡ ಪ್ರಶ್ನೆಯ ಬಗ್ಗೆ ಯಾಕೆ ಪರಿಶೋಧಿಸಿಲ್ಲ ನೀವು? ನಿಮಗೆ ನಿಮ್ಮದೇ ಆದ ಕವಿಗಳಿದ್ದಾರೆ. ಪುರಾತನ ಕಾಲದ ಕವಿಗಳು, ಆಧುನಿಕ ಕವಿಗಳು ಇದ್ದಾರೆ. ಅವರೆಲ್ಲ ಸೌಂದರ್ಯದ ಬಗ್ಗೆ ಬರೆದಿದ್ದಾರೆ, ಕವಿತೆಗಳನ್ನು ಹಾಡಿದ್ದಾರೆ, ನೃತ್ಯ ಮಾಡಿದ್ದಾರೆ. ಮತ್ತೆ ನೋಡಿದರೆ ನೀವು ಸೌಂದರ್ಯವೆಂದರೇನೆಂದು ತಿಳಿದಿಲ್ಲವೆನ್ನುತ್ತೀರಿ. ಏನು ವಿಚಿತ್ರ ಜನ ನೀವು. ಅಪ್ಪ, ಯಾಕೆ ಗೊತ್ತಿಲ್ಲ ನಿನಗೆ ಸೌಂದರ್ಯ ಅಂದ್ರೆ? ನೀನ್ ಪರಿಶೋಧನೆ ಮಾಡಿಲ್ವಾ? ಎಷ್ಟು ಮುಖ್ಯ ಪ್ರಶ್ನೆ ಗೊತ್ತಾ ಅದು ಪ್ರಪಂಚದಲ್ಲಿ, ಜೀವನದಲ್ಲಿ. ನೋಡು, ನಿನಗೆ ಇಲ್ಲಿರೋ ಶ್ರೋತೃಗಳಿಗೆಲ್ಲ ಎಷ್ಟೋ ಕವಿಗಳು ಗೊತ್ತು, ಕವಿಗಳ ಪರಿಚಯ ಇದೆ, ಅವ್ರ ಕವನಗಳನ್ನ ಓದಿರ್ತಾರೆ. ಪುರಾತನ ಕಾಲದ ಕವಿಗಳು, ಆಧುನಿಕ ಕವಿಗಳು, ಅವರೆಲ್ಲ ಸೌಂದರ್ಯದ ಬಗ್ಗೆ ಕವಿತೆಗಳನ್ನ ಬರೆದಿದ್ದಾರೆ, ಹಾಡಿದ್ದಾರೆ, ಡಾನ್ಸ್ ಮಾಡಿದ್ದಾರೆ. ಅಷ್ಟಾದ್ರೂ ನಿಮ್ಗೆ ಸೌಂದರ್ಯ ಅಂದ್ರೆ ತಿಳಿದಿಲ್ವಾ?
ಎಂತ ವಿಚಿತ್ರ ಜನನಪ್ಪ ನೀವು ಅಂತ ಹೇಳ್ತಾರೆ. ನೋಡಿ, ಸೌಂದರ್ಯ ಅನ್ನುವಂತ ಒಂದು ಅಂಶವನ್ನ ಇಟ್ಕೊಂಡು ಸೌಂದರ್ಯ ಅಂದ್ರೆ ಏನು ಅನ್ನೋದನ್ನ ನಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ಅವರು. ಸೌಂದರ್ಯ ಅಂದ್ರೆ ಏನ್ ಗೊತ್ತಾ? ಮುಂದಿನ ಪ್ಯಾರಾಗ್ರಾಫ್ ಅಲ್ಲಿ ಬರುತ್ತೆ, ಆದ್ರೆ ನನಗೆ ಸಮಯ ಇಲ್ಲ, ಈಗ ನಾನು ಉಪನ್ಯಾಸ ಮುಕ್ತಾಯ ಮಾಡಬೇಕು. ಆದ್ರೆ ಮತ್ತೆ ನಾನು ಪ್ರಾರಂಭ ಮಾಡಿದಾಗ ಈ ಹಿನ್ನೆಲೆ ಸಿಕ್ಕಲ್ಲ ಇಷ್ಟು. ಅದಕ್ಕೆ ಅದೊಂದು ಸಣ್ಣ ಒಂದೆರಡು ಸೆಂಟೆನ್ಸ್ ಹೇಳಿ ಉಪನ್ಯಾಸ ಮುಕ್ತಾಯ ಮಾಡ್ತೇನೆ. ಅವ್ರು ಹೇಳ್ತಾರೆ, ಜಿಡ್ಡು ಕೃಷ್ಣಮೂರ್ತಿಗಳು, ಬಹಳ ಸುಂದರವಾದ ಒಂದು ಸ್ಥಳ. ನೀವು ಈ ಪಟ್ಟಣ ಪ್ರದೇಶಗಳನ್ನ ಬಿಟ್ಟು ದೂರದ ಯಾವುದೋ ಬೆಟ್ಟ ಗುಡ್ಡಗಳು ಕಾಡಿನ ಪ್ರದೇಶಕ್ಕೆ ಹೋಗ್ಬಿಡ್ತೀರಿ. ಸರಿ, ಹಿಮಾಲಯ ಪರ್ವತಗಳ ಕಡೆ ಹೊರಟು ಹೋಗ್ತೀರಿ. ಅಲ್ಲಿ ಜನಸಂದಣಿ ತುಂಬಾ ಕಡಿಮೆ, ಬಹಳ ವಿರಳ, ಜನ ಇರಲ್ಲ ಅಲ್ಲಿ ಹೆಚ್ಚಿಗೆ. ಎಲ್ಲಿ ನೋಡಿದ್ರು ಪರ್ವತಗಳು, ಪರ್ವತಗಳ ಮೇಲೆಲ್ಲ ಹಿಮ ಕುಳಿತಿದೆ, ಹಿಮಚ್ಛಾದಿತ ಪರ್ವತಗಳು. ಆ ಪರ್ವತಗಳ ಅಂಕು ಡೊಂಕುಗಳಿಂದ ನದಿಗಳು ಹುಟ್ಟಿ ಹರಿತಾ ಇವೆ. ಕೆಳಭಾಗದಲ್ಲಿ ದೊಡ್ಡ ಕಣಿವೆಗಳಿವೆ. ಕಣಿವೆ ಆಚೆ ನೀವು ನಿಂತ್ಕೊಂಡಿದ್ದೀರಿ, ದೊಡ್ಡ ಹುಲ್ಲುಗಾವಲು, ಬಹಳ ಹಸೂರು ಬಣ್ಣವನ್ನ ಹೊಂದಿದೆ. ತಂಗಾಳಿ ಬೀಸ್ತಾ ಇದೆ, ಹೆಚ್ಚು ಜನರಿಲ್ಲದ ಪ್ರದೇಶ. ಸೂರ್ಯ ಆಗ ತಾನೆ ಹುಟ್ಟುತ್ತಾ ಇದ್ದಾನೆ, ಪರ್ವತಗಳ ಹಿಂದೆ ಮೇಲೇರ್ತಾ ಇದ್ದಾನೆ. ಆತನ ಬೆಳಕು ಪರ್ವತಗಳ ಮೇಲಿಂದ ಹಾದು ನಿಮ್ಮನ್ನ ಬಂದು ಸೇರ್ತಾ ಇದೆ. ತಂಗಾಳಿ ಬೀಸ್ತಾ ಇದೆ. ಕೆಲವು ಹಕ್ಕಿಗಳು ಅಲ್ಲೇ ಕುಳಿತು ಚಿಲಿಪಿಲಿ ಗುಟ್ಟುತ್ತಾ ಇವೆ. ಯಾರು ಇಲ್ಲ. ಆ ಸುಂದರವಾದ ಪ್ರದೇಶವನ್ನ ನೋಡ್ತಾ 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 ಒಂದು ಕ್ಷಣ ನಿಮಗೆ ಅದನ್ನ ನೋಡಿ ದಿಗ್ಭ್ರಮೆ ಆಗ್ಬಿಡುತ್ತೆ. ನಿಮ್ಮನ್ನ ನೀವು ಮರ್ತೆ ಹೋಗ್ತೀರಿ. ಕ್ಷಣ ಕಾಲ ನಿಮ್ಮ ಅಸ್ತಿತ್ವವನ್ನ ನೀವು ಮರ್ತ ಹೋಗ್ತೀರಿ. ಆ ಕ್ಷಣ ಕಾಲ ನಿಮ್ಮನ್ನ ನೀವು ಮರಿತಿರಲ್ಲ, ಆ ಪ್ರಕೃತಿಯೊಡನೆ ಒಂದಾಗ್ಬಿಡ್ತಿರಲ್ಲ, ಆ ಅನುಭವವೇ ಸೌಂದರ್ಯ. ಅಂದ್ರೆ ನಾನಿಲ್ಲದ ಸ್ಥಿತಿಯೇ ಸೌಂದರ್ಯದ ಸ್ಥಿತಿ. ನಾನಿರುವ ಸ್ಥಿತಿ ಕುರೂಪದ ಸ್ಥಿತಿ. ನಾನು ಅನ್ನೋದು ಕೆಲಸ ಮಾಡ್ತಲೇ ಇರುತ್ತೆ ಒಳಗೆ. ಯಾವಾಗ ನಾನು ಮರೆಯಾಗತ್ತೋ, ಯಾವಾಗ ನಾನು ನನ್ನ ಅಸ್ತಿತ್ವವನ್ನು ಮರಿತೀನೋ ಅಂತ ಸಂದರ್ಭಗಳಲ್ಲಿ ಆಗ ಸೌಂದರ್ಯದ ಅನುಭವವಾಗುತ್ತೆ ನಮಗೆ. ಅಷ್ಟು ಹೇಳ್ತಾ ಈ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಇಂದಿನ ಈ ಉಪನ್ಯಾಸದ ಭಾಗವನ್ನ ಮುಕ್ತಾಯ ಮಾಡ್ತಿದ್ದೇನೆ. ಮುಂದಿನ ತಿಂಗಳು ಇದೇ ಉಪನ್ಯಾಸದ ಮುಂದುವರಿದ ಭಾಗವಿರುತ್ತೆ. ಈ ಉಪನ್ಯಾಸ ಜಿಡ್ಡು ಕೃಷ್ಣಮೂರ್ತಿಗಳು 19 ನವೆಂಬರ್ 1985 ನೀಡಿದ್ದು. ಅವರು ಮರಣ ಹೊಂದಿದ್ದು ಫೆಬ್ರವರಿ 17, 87. ಅಂದ್ರೆ ಈ ಲೆಕ್ಚರ್ ಕೊಟ್ಟ ಆದ್ಮೇಲೆ ಅವ್ರು ಬದುಕಿದ್ದು 3 ತಿಂಗಳು, ಎಕ್ಸಾಕ್ಟ್ಲಿ 3 months. ಮರಣ ಹೊಂದಲಿಕ್ಕೆ 3 ತಿಂಗಳ ಮೊದಲು ನೀಡಿದಂತಹ ಉಪನ್ಯಾಸ. ಅವರಿಗೆ 91 ವರ್ಷ ವಯಸ್ಸಾಗಿತ್ತು. ಆ ವಯಸ್ಸಿನಲ್ಲಿ ಎಷ್ಟು ಸುಂದರವಾದ ಒಂದು ಉಪನ್ಯಾಸವನ್ನ ಅವರು ನಮಗ್ ನೀಡಿದ್ದಾರೆ. ಅವರಿಗೆ ನಮ್ಮ ನಮನಗಳನ್ನ ಅರ್ಪಿಸುತ್ತಾ, ಈ ಕಾರ್ಯಕ್ರಮದ ಆಯೋಜಕರಿಗೆ ನನ್ನ ಕೃತಜ್ಞತೆಗಳನ್ನ ಅರ್ಪಿಸುತ್ತಾ ಈ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ನಿಮಗೆಲ್ಲರಿಗೂ ನನ್ನ ಅನಂತ ವಂದನೆ.